ಹಲೋ ಎವ್ರಿವನ್, ಹೇಗಿದ್ದೀರಾ ಎಲ್ಲರೂ? ನೀವೆಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ. ಹಿಯರ್ ವಿ ಆರ್ ಮೀಟಿಂಗ್ ಆಫ್ಟರ್ ಅ ವೆರಿ ಲಾಂಗ್ ಟೈಮ್. ವೆಲ್, ಎಲ್ಲರೂ ಖುಷಿಯಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಬಿಕಾಸ್ ಈಗಾಗಲೇ ಒಂದು ಟೆಂಟೇಟಿವ್ ಡೇಟ್ ಫಾರ್ ದ ನೋಟಿಫಿಕೇಶನ್ ಆಸ್ ವೆಲ್ ಆಸ್ ಟೆಂಟೇಟಿವ್ ಡೇಟ್ ಫಾರ್ ಪ್ರಿಲಿಮಿನರಿ ಎಕ್ಸಾಮ್, KAS ಎಕ್ಸಾಮ್ದು ಈಗಾಗಲೇ ಅದು ಚರ್ಚೆಯಲ್ಲೂ ಇದೆ. ನೀವು ನೋಡಿರ್ತೀರಾ ಡಾಕ್ಯುಮೆಂಟ್ ಏನಿದೆ ಅಂತ. ಸೊ ಈ ಸ್ಟೇಜಲ್ಲಿ ಐ ಥಾಟ್ ದಿಸ್ ಇಸ್ ದ ರೈಟ್ ಟೈಮ್ ಟು ಮೋಟಿವೇಟ್ ಯು, ಟು ಹೆಲ್ಪ್ ಯು ಔಟ್ ವಿತ್ ಯುವರ್ ಮೈಂಡ್ ಬ್ಲಾಕ್ಸ್ ಆ್ಯಂಡ್ ನಿಮ್ಗೆ ಏನೇನು ಸೈಕಲಾಜಿಕಲ್ ಹಿಂಡ್ರೆನ್ಸಸ್ ಇದೆ ಅದನ್ನು ಒಂಚೂರು ಅಡ್ರೆಸ್ ಮಾಡೋಣ ಅಂತ ಅನ್ನಿಸ್ತು. ದಿಸ್ ಸೆಷನ್ ವಿಲ್ ನಾಟ್ ಬಿ ಮೋರ್ ಆಫ್ ಅ ಸ್ಟ್ರಾಟಜಿ ಕೈಂಡ್ ಆಫ್ ಎ ಥಿಂಗ್. ಅಂದರೆ ನೀವು ಯಾವ ರೀತಿ ಸ್ಟ್ರಾಟಜಿ ಮಾಡ್ಕೋಬೇಕು, ಪ್ರಿಲಿಮ್ಸ್ಗೆ ಹೆಂಗೆ ಓದಬೇಕು, ಮೇನ್ಸ್ಗೆ ಹೆಂಗೆ ಓದಬೇಕು ಅಂತ ನಾನು ಅಷ್ಟಾಗಿ ಚರ್ಚೆ ಮಾಡಲ್ಲ. ಬಿಕಾಸ್ ಈಗಾಗಲೇ ಸಾಕಷ್ಟು ವಿಡಿಯೋಸಲ್ಲಿ ನಾನು ಅದನ್ನು ಹೇಳಿದ್ದೀನಿ. ಐ ಜಸ್ಟ್ ವಾಂಟ್ ಟು ಅಡ್ರೆಸ್ ಆನ್ ಫ್ಯೂ ಸ್ಪೆಸಿಫಿಕ್ ಥಿಂಗ್ಸ್. ಸೊ ಅದು ಏನು ಅಂತ ನೋಡ್ತಾ ಹೋಗೋಣ. ಈಗ ಫಸ್ಟ್ ಆಫ್ ಆಲ್, ಹೊಸದಾಗಿ ನೋಟಿಫಿಕೇಶನ್ ಆಗತ್ತೆ ಅನ್ನೋದೊಂದು ಸಿಹಿ ಸುದ್ದಿ ನಿಮ್ಮೆಲ್ರಿಗೂ ಸಿಕ್ಕಿದೆ. ಈ ನೋಟಿಫಿಕೇಶನ್ಗೆ ಯಾವ ರೀತಿ ಪ್ರಿಪೇರ್ ಆಗಬೇಕು, ಯಾವ ರೀತಿ ಶುರು ಮಾಡಬೇಕು, ಅಥವಾ ಈಗಾಗಲೇ ಶುರು ಮಾಡಿ ಅರ್ಧದಲ್ಲೇ ನಿಲ್ಸಿರೋರು, ಅಥವಾ ಶುರುನೇ ಮಾಡದೆ ಹೆಂಗಪ್ಪ ಶುರು ಮಾಡೋದು ಅನ್ನೋ ಒಂದು ಐಡಿಯಾ ಇಲ್ದಿರೋರಿಗೆ ಪ್ರಾಬೆಬಲಿ ಈ ಒಂದು ಚರ್ಚೆ ನಿಮ್ಮೆಲ್ರಿಗೂ ಸಹಾಯ ಆಗತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ. ಅಗೇನ್ ಗೋಯಿಂಗ್ ಟು ದ ಬೇಸಿಕ್ಸ್, ವೆಟರನ್ಸ್, ಫ್ರೆಷರ್ಸ್, ಈ ಎರಡು ಕ್ಯಾಟಗರಿನ ನಾನು ಅಡ್ರೆಸ್ ಮಾಡೋಕ್ಕೆ ಇಷ್ಟಪಡ್ತೀನಿ. ವೆಟರನ್ಸ್ ಆಮೇಲೆ ಅಡ್ರೆಸ್ ಮಾಡ್ತೀನಿ. ಫ್ರೆಷರ್ಸ್ ಅಂತ ಬಂದಾಗ ಫಸ್ಟ್ ಲೆಟಸ್ ಟೇಕ್ ಅಪ್ ಫ್ರೆಷರ್ಸ್. ಓಕೆ, ಫ್ರೆಷರ್ಸ್ ಇನ್ ದ ಸೆನ್ಸ್, ನೀವೀಗ ಡಿಗ್ರಿ ಮುಗಿಸಿ, ಈಗಷ್ಟೇ ಡಿಗ್ರಿ ಮುಗಿಸಿರ್ಬೋದು, ಅಥವಾ ಡಿಗ್ರಿ ಮುಗಿಸಿ ನೀವು ಸ್ಟಡಿ ಮಾಡ್ತಾ ಇರ್ಬೋದು, ಅಥವಾ ಡಿಗ್ರಿ ಮುಗಿಸಿ ಎಲ್ಲೋ ಒಂದು ಕಡೆ ಕೆಲಸ ಮಾಡ್ತಿರ್ಬೋದು. ಸೊ ಈ ಕ್ಯಾಟಗರಿಯಲ್ಲಿ ಇರೋರಿಗೆ ನಾನೊಂದಷ್ಟು ಗೈಡೆನ್ಸ್ ಕೊಡೋದಕ್ಕೆ ಇಷ್ಟಪಡ್ತೀನಿ. ಏನು ಅಂತಂದರೆ, ಈಗ ಫ್ರೆಷರ್ ಅಂತ ತಗೊಂಡಾಗ ಯುವರ್ ಮೈಂಡ್ ವಿಲ್ ಬಿ ವೆರಿ ಫ್ರೆಶ್, ಥಾಟ್ಸ್ ತುಂಬ ಕ್ಲಿಯರ್ ಇರುತ್ತೆ, ನಿಮಗೆ ಒಂದು ಫೋಕಸ್ ಚೆನ್ನಾಗಿರುತ್ತೆ, ಆ್ಯಂಡ್ ನಿಮಗೆ ಫ್ರಸ್ಟ್ರೇಷನ್ ಇರಲ್ಲ. ಈಗ 1-2 ಅಟೆಂಪ್ಟ್ ಎಕ್ಸಾಮ್ ನಾವು ಕೊಟ್ಬಿಟ್ಟಿದ್ದೀವಿ, ಕ್ಲಿಯರ್ ಆಗಲಿಲ್ಲ ಅಂತಂದರೆ ಅದೊಂಥರ ಫ್ರಸ್ಟ್ರೇಷನ್ ಇರುತ್ತೆ, ಒಂಥರ ಡಿಪ್ರೆಸ್ಡ್ ಫೀಲಿಂಗ್ ಇರುತ್ತೆ. ಬಟ್ ನಿಮ್ಗಳಿಗೆ ಆ ಒಂದು ಫೀಲಿಂಗ್ ಇರಲ್ಲ, ಬಿಕಾಸ್ ಯು ಹ್ಯಾವ್ ನಾಟ್ ಸೀನ್, ಐ ಹೋಪ್ ಯು ವಿಲ್ ನಾಟ್ ಸಿ ಹೌ ದಟ್ ಫೀಲಿಂಗ್ ಇಸ್, ಅಲ್ವಾ? ಸೊ ಫ್ರೆಷರ್ಸ್ ಆದವರು, ಇಫ್ ಯು ಟ್ರೂಲಿ ವಾಂಟ್ ಟು ಪರ್ಸ್ಯೂ ಯುವರ್ ಕರಿಯರ್ ಇನ್ ಸಿವಿಲ್ ಸರ್ವಿಸಸ್, ಪ್ರಾಬಬ್ಲಿ ದಿಸ್ ಡಿಸ್ಕಷನ್ ವಿಲ್ ಹೆಲ್ಪ್ ಯು. ಸಿ, ಫಸ್ಟು ನೀವು ಮಾಡಬೇಕಾಗಿರೋ ಕೆಲಸ, ಕ್ಲೋಸ್ ಯುವರ್ ಇಯರ್ಸ್. ಏನಕ್ಕೆ ಕಿವಿ ಮುಚ್ಚಬೇಕು ನೀವು ಅಂತಂದರೆ, ಗಾಸಿಪ್ಸ್ ಏನಿದೆ ರಿಗಾರ್ಡಿಂಗ್ KPSC ಎಕ್ಸಾಮ್ಸ್, ಅದಕ್ಕೆ ನಿಮ್ಮ ಕಿವಿನ ನೀವು ಮುಚ್ಕೊಳ್ಳಿ. ಓಕೆ, ಡೋಂಟ್ ಗೋ ಬಿಹೈಂಡ್ ಎನಿ ಗಾಸಿಪ್ಸ್, ಡೋಂಟ್ ಗಿವ್ ಸ್ಕೋಪ್ ಫಾರ್ ಎನಿ ಗಾಸಿಪ್ಸ್. ಐ ನೋ ಇಟ್ ಇಸ್ ಡಿಸ್ಟರ್ಬಿಂಗ್. ಅಂದರೆ ವಿ ಆಲ್ ಹ್ಯೂಮನ್ ಬೀಯಿಂಗ್ಸ್, ಸಮ್ ಪಾಯಿಂಟ್ ಆಫ್ ಟೈಮ್ ಎಲ್ಲರಿಗೂ ಗಾಸಿಪ್ ಮಾಡೋದು ಇಷ್ಟ ಆಗುತ್ತೆ, ಸ್ಟೋರೀಸ್ ಕೇಳೋದು ಇಷ್ಟ ಆಗುತ್ತೆ, ಸ್ಪೆಕ್ಯುಲೇಷನ್ಸ್ ಇಷ್ಟ ಆಗುತ್ತೆ. ಹಿಂಗೆ ಮಾಡಿದ್ರೆ, ಹಂಗೆ ಮಾಡಿದ್ರೆ, ಹಂಗಂತೆ ಹಿಂಗಂತೆ, ಅಂತೆ ಕಂತೆ ಚರ್ಚೆ ಎಲ್ಲರಿಗೂ ಇಷ್ಟ ಇದ್ದೇ ಇರುತ್ತೆ, ಇನ್ಕ್ಲೂಡಿಂಗ್ ಮೀ. ಬಟ್ ನೀವು ಕುತ್ಕೊಂಡು ಯೋಚನೆ ಮಾಡಿ, ಈ ಥರ ಸ್ಪೆಕ್ಯುಲೇಷನ್ಸು, ಕುಕ್ಡ್ ಅಪ್ ಸ್ಟೋರೀಸು, ಅಥವಾ ಇದು ನಿಜಾನೂ ಇರಬಹುದು. ಹೌ ಇಸ್ ಇಟ್ ಗೋಯಿಂಗ್ ಟು ಹೆಲ್ಪ್ ಯು ಟು ಅಚೀವ್ ಆರ್ ಟು ಗೇನ್ ಅ ಪೋಸ್ಟ್ ಇನ್ ಸಿವಿಲ್ ಸರ್ವಿಸ್ ಎಕ್ಸಾಮ್? ಯಾವುದಾದ್ರೂ ರೀತಿ ನಿಮಗೆ ಹೆಲ್ಪ್ ಆಗುತ್ತಾ? ಖಂಡಿತ ಇಲ್ಲ. ಈ ಥರ ಗಾಸಿಪ್ಸು, ಈ ಮಿಸ್ಇನ್ಫಾರ್ಮೇಷನ್, ರಾಂಗ್ ಇನ್ಫಾರ್ಮೇಷನ್ ನಿಮ್ಮ ಗುರಿಯಿಂದ ನಿಮ್ಮನ್ನ ಯೂ ಟರ್ನ್ ಮಾಡಿಸಿ ಹಿಂದೆ ತಗೊಂಡೋಗುತ್ತೆ ಹೊರತು ಪ್ರೋಗ್ರೆಸಿವ್ ಆಗಿ ನಿಮಗೆ ಯಾವುದೇ ಒಂದು ರೀತಿನೂ ಅದು ಸಹಾಯ ಮಾಡೋದಿಲ್ಲ. ಹೌ ಟು ಇನ್ಸುಲೇಟ್ ಯುವರ್ ಸೆಲ್ಫ್? ಇಟ್ ಈಸ್ ವೆರಿ ಡಿಫಿಕಲ್ಟ್. ಇನ್ಸುಲೇಟಿಂಗ್ ಅವರ್ ಸೆಲ್ಫ್ ಅಗೇನ್ಸ್ಟ್ ದೀಸ್ ಕೈಂಡ್ ಆಫ್ ಗಾಸಿಪ್ಸ್ ಈಸ್ ವೆರಿ ವೆರಿ ಡಿಫಿಕಲ್ಟ್, ಬಟ್ ಇಟ್ ಇಸ್ ನಾಟ್ ಇಂಪಾಸಿಬಲ್. ಸಿ, ನನಗೇನು ಅನ್ಸುತ್ತೆ ಅಂತಂದ್ರೆ, ಕೆಲವೊಂದು ವಿಚಾರಗಳಿದೆ, ಆ ವಿಚಾರಗಳ ಬಗ್ಗೆ ನಾವು ಏನು ಮಾಡೋಕ್ಕಾಗಲ್ಲ. ದಟ್ ಈಸ್ ಕಂಪ್ಲೀಟ್ಲಿ ಔಟ್ ಆಫ್ ಅವರ್ ಕಂಟ್ರೋಲ್, ಕಂಪ್ಲೀಟ್ಲಿ ಔಟ್ ಆಫ್ ಅವರ್ ಕೆಪಾಸಿಟಿ. ಆ ಥರ ವಿಚಾರದ ಬಗ್ಗೆ ಯೋಚನೆ ಮಾಡಿಕೊಂಡು ಸ್ಟ್ರೆಸ್ ತಗೊಂಡು ನಮ್ಮ ಟೈಮು, ಎನರ್ಜಿ, ಪ್ರೊಡಕ್ಟಿವ್ ಇಯರ್ಸ್ನ ವೇಸ್ಟ್ ಮಾಡ್ಕೊಳ್ಳೋಕ್ಕಿಂತ ನಮ್ಮ ಕೈಯಲ್ಲಿ ಏನಿದೆ ಅದ್ರ ಬಗ್ಗೆ ನಾವು ಫೋಕಸ್ಡ್ ಆಗಿ ಇರೋದು ತುಂಬ ತುಂಬ ಒಳ್ಳೆಯದು. ಬಿಕಾಸ್ ಎನಿಹೌ ದೀಸ್ ಕೈಂಡ್ ಆಫ್ ನೆಗೆಟಿವಿಟೀಸ್ is not going to help you in any sense. ಯಾವ ರೀತಿನೂ ನಿಮಗೆ ಹೆಲ್ಪ್ ಮಾಡಲ್ಲ. ನಿಮಗೆ ಡಿಪ್ರೆಷನ್ ಬರುತ್ತೆ, ಆಂಗ್ಸೈಟಿ, ಸ್ಟ್ರೆಸ್ಸು, ಪ್ರೆಷರು, ಅಂಡರ್ ಕಾನ್ಫಿಡೆನ್ಸು, ಸಿಸ್ಟಮ್ ಅಲ್ಲಿ ನೀವು ನಂಬಿಕೆನೇ ಕಳ್ಕೊಂಡು ಬಿಡ್ತೀರಾ, ಫೋಕಸ್ ನಿಮ್ದು ಆ ಕಡೆ ಈ ಕಡೆ ಹೊಟ್ಟೋಗ್ಬಿಡುತ್ತೆ. ಸೊ ಈ ಥರದ್ರಿಂದ ನೀವು ಜಸ್ಟ್ ಒಂದು ಇನ್ಸುಲೇಷನ್, ಯಾರು ಏನೇ ಹೇಳಿದ್ರು ಈ ಕಿವಿಲ್ ಕೇಳಿ, ಈ ಕಿವಿಲ್ ಬಿಟ್ಬಿಡಿ. ನಿಮಗೆ ಏನು ಬೇಕೋ ಅನ್ನೋದನ್ನ ನೀವು ಕ್ಲಾರಿಟಿ ಇಟ್ಕೊಂಡು ನಿಮ್ಮ ಪ್ರಿಪರೇಷನ್ನ ನೀವು ಶುರು ಮಾಡಿ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಸಿ, ಅಲ್ಟಿಮೇಟ್ಲಿ
ಹಾರ್ಡ್ ವರ್ಕ್ ನೆವರ್ ಗೋಸ್ ಅನ್ರಿವಾರ್ಡೆಡ್. ನೀವು ಕಷ್ಟಪಟ್ಟು ತುಂಬಾ ಚೆನ್ನಾಗಿ ಓದಿದ್ದೀರಾ, ಎಲ್ಲ ಶ್ರಮ ಪಟ್ಟು ನೀವೊಂದು ಸ್ಯಾಕ್ರಿಫೈಸ್ ಮಾಡಿ, ತ್ಯಾಗ ಮಾಡಿ ಒಂದನ್ನ ಪಡ್ಕೊಳ್ಳೋದಕ್ಕೆ ನೀವು ಶ್ರದ್ಧೆಯಿಂದ ಪ್ರಯತ್ನ ಪಡ್ತಿದ್ದೀರಾ ಅಂದ್ರೆ ಅದಕ್ಕೆ ಪ್ರತಿಫಲ ಸಿಕ್ಕೇ ಸಿಗತ್ತೆ. ನಿಮ್ಮ ಮೇಲೆ ನೀವು ನಂಬಿಕೆ ಇಡಿ, ರಾದರ್ ದೆನ್ going behind the YouTube videos, the channels, the people who are trying to, create that chaos in your mind. ಫ್ರೆಷರ್ಸ್ಗೆ ಇದನ್ನ ಹೇಳಕ್ಕೆ ಇಷ್ಟಪಡ್ತೀನಿ. ನಾವು ಕಮಿಂಗ್ ಬ್ಯಾಕ್ ಟು ಅವರ್ ವೆಟರನ್ಸ್. ವೆಟರನ್ಸ್ ಅಂದಾಗ ನೀವೀಗಾಗಲೇ 1 ಅಟೆಂಪ್ಟ್ ಮಾಡಿರ್ಬೋದು, ಅಥವಾ 2 ಅಟೆಂಪ್ಟ್ ಮಾಡಿರ್ಬೋದು, 3-4 ಅಟೆಂಪ್ಟ್ ಮಾಡಿರ್ಬೋದು, ಅಥವಾ ಇದು ನಿಮ್ಮ ಲಾಸ್ಟ್ ಅಟೆಂಪ್ಟ್ ಇರ್ಬೋದು. ದೇರ್ ಆರ್ ಸೈಕಲಾಜಿಕಲ್ ಬ್ಲಾಕ್ಸ್ ಎವ್ರಿವೇರ್. ಈಗ ಯಾರೋ ಒಬ್ರು ಫಸ್ಟ್ ಅಟೆಂಪ್ಟ್ ಮಾಡಿರ್ತೀರಾ, ಬಟ್ ಕ್ಲಿಯರ್ ಆಗಿರಲ್ಲ. ಯಾವುದೋ ಒಂದು ಸ್ಟೇಜ್, ಪ್ರಾಬಬ್ಲಿ ಪ್ರಿಲಿಮ್ಸ್ ಕ್ಲಿಯರ್ ಆಗಿರಲ್ಲ, ಅಥವಾ ಮೇನ್ಸ್ ಕ್ಲಿಯರ್ ಆಗಿರಲ್ಲ, ಅಥವಾ ಇಂಟರ್ವ್ಯೂ ಅಟೆಂಡ್ ಮಾಡಿರ್ತೀರಾ, ಅದರಲ್ಲಿ ನಿಮ್ದು ಸೆಲೆಕ್ಷನ್ ಆಗಿರೋದಿಲ್ಲ. ಈ ಪಾಸಿಬಿಲಿಟಿನೇ ತಗೊಳ್ಳೋಣ. ಓಕೆ, ಕೆಲವೊಂದ್ಸಲ 2 ಅಟೆಂಪ್ಟು, 3 ಅಟೆಂಪ್ಟು, 4 ಅಟೆಂಪ್ಟ್ ಆದ್ರೂ ಇದೇ ಸೈಕಲ್ ರಿಪೀಟ್ ಆಗ್ತಾ ಇರುತ್ತೆ. ಒಂದೊಂದ್ಸಲ ಹೆಂಗಾಗುತ್ತೆ, ಪ್ರಿಲಿಮ್ಸ್ ಪಾಸ್ ಆಗಿರುತ್ತೆ, ಮೇನ್ಸ್ ನೀವು ಕ್ವಾಲಿಫೈ ಆಗಿರ್ತೀರಾ, ಇಂಟರ್ವ್ಯೂ ಸೆಲೆಕ್ಷನ್ ಆಗಿರ್ತೀರಾ, ಬಟ್ ಫೈನಲ್ ಲಿಸ್ಟ್ ಅಲ್ಲಿ ನಿಮ್ ಹೆಸರು ಮಿಸ್ ಆಗಿರುತ್ತೆ. ದೀಸ್ ಆರ್ ದ ಪಾಸಿಬಿಲಿಟೀಸ್. ನಿಮಗೆ ಮೆಂಟಲ್ ಸ್ಟ್ರೆಂತ್ ತುಂಬಾ ಮುಖ್ಯ. ಯಾಕಂದ್ರೆ ಐ ನೋ ಇಟ್ ಇಸ್ ವೆರಿ ಡಿಸಪಾಯಿಂಟಿಂಗ್, ವೆರಿ ಡಿಪ್ರೆಸಿಂಗ್. ಈಗ ಒಂದ್ಸಲ ಪ್ರಿಲಿಮ್ಸ್ ಪಾಸ್ ಮಾಡೋದೇ ತುಂಬಾ ಕಷ್ಟ. ಇವತ್ತಿನ ಒಂದು ರೇಸ್ಡ್ ಸ್ಟ್ಯಾಂಡರ್ಡ್ಸ್ ಆಫ್ ಎಕ್ಸಾಮಿನೇಷನ್ ಅಲ್ಲಿ ಪ್ರಿಲಿಮ್ಸ್ ಪಾಸ್ ಮಾಡೋದೇ ಕಷ್ಟ. ಮೇನ್ಸ್ ಅಲ್ಲೂ ಸಾಕಷ್ಟು ಅನ್ಸರ್ಟನಿಟೀಸ್ ಇರುತ್ತೆ. ಆ ಮೇನ್ಸ್ ಕ್ಲಿಯರ್ ಮಾಡ್ಕೊಂಡು ಇಂಟರ್ವ್ಯೂ ತನಕ ಹೋಗಿ ತಲುಪದೇ ಕಷ್ಟ. ಅಲ್ಲಿ ತನಕ ಹೋಗಿ ತಲುಪದ್ಮೇಲೆ ಖಾಲಿ ಕೈಯಲ್ಲಿ ಬರೋದು ತುಂಬಾ ಪೇನ್ಫುಲ್. ನಾನು ಆ ಪೇನ್ ನ ಅನುಭವಿಸಿದೀನಿ. ಐ ನೋ ಹೌ ಇಟ್ ಫೀಲ್ಸ್, ಹೌ ಮಚ್ ಸ್ಟ್ರೆಸ್ಫುಲ್ ಅಂಡ್ ಹೌ ಮಚ್ ಹ್ಯುಮಿಲಿಯೇಟಿಂಗ್, ಹೌ ಹೆಲ್ಪ್ಲೆಸ್ ಯು ಫೀಲ್ ವೆನ್ ಯು ಆರ್ ನಾಟ್ ಇನ್ ದ ಲಿಸ್ಟ್ ಆಫ್ಟರ್ ಕ್ರಾಸಿಂಗ್ ದೀಸ್ 3 stages. ಇಟ್ ಇಸ್ ವೆರಿ 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 ಸ್ಯಾಡನಿಂಗ್ ಪಾರ್ಟ್. ಬಟ್ ಅದೇ ದುಃಖದಲ್ಲಿ, ಅದೇ ನೋವಲ್ಲಿ ಮುಳುಗಿ ತೇಲೋದಕ್ಕಿಂತ ನೀವು ಅದರಿಂದ ಆಚೆ ಬರೋದನ್ನ ನೋಡ್ಬೇಕು. ಹೌದಾ? ಈಗ ಆಚೆ ಬರೋದು ಹೆಂಗೆ? ವೆಟರನ್ಸ್ ಆಗಿ ಈಗ ನಾನು ಪ್ರಿಲಿಮ್ಸ್ ಪಾಸ್ ಮಾಡಿದ್ದೀನಿ, ಮೇನ್ಸ್ ಪಾಸ್ ಮಾಡಿದ್ದೀನಿ, ಇಂಟರ್ವ್ಯೂ ನನಗೆ ಇಂಟರ್ವ್ಯೂನು ಅಟೆಂಡ್ ಮಾಡಿದ್ದೀನಿ, ಇಂಟರ್ವ್ಯೂ ಸೆಲೆಕ್ಷನ್ ಆಗ್ತಿಲ್ಲ ಅಂದ್ರೆ ನೀವು ಯೂಶಲಿ ಏನೇನ್ ರೀಸನ್ಸ್ ಬರ್ಬೋದು? ಒಂದು ಸೆಲ್ಫ್, ಇನ್ನೊಂದು ಔಟ್ಸೈಡ್. ಸೆಲ್ಫ್ ಅಂತ ಬಂದಾಗ ಪ್ರಾಬಬ್ಲಿ ಐ ಆಮ್ ನಾಟ್ ಟ್ರೈಂಗ್ ಟು ಸೌಂಡ್ ಹಾರ್ಶ್, ಅಥವಾ ನಾನು ನಿಮ್ಮ ಕೆಪಾಸಿಟಿನ, ನಿಮ್ಮ ಹಾರ್ಡ್ ವರ್ಕ್ನ ನಾನು ಡೌಟ್ ಮಾಡ್ತಾ ಇಲ್ಲ. ಬಟ್ ಈ ಈಗೋ ಅಂತ ಏನಿದೆ, ನಮ್ಮ ಈಗೋ ಡಿಫೆನ್ಸ್ ಮೆಕ್ಯಾನಿಸಮ್ ಏನಿದೆ, ಅದನ್ನೊಂಚೂರು ಸೈಡ್ಗೆ ಇಟ್ಬಿಟ್ಟು ಒಂದಷ್ಟು ಚರ್ಚೆ ಮಾಡೋಣ. ಏನಕ್ಕೋಸ್ಕರ ಈ ತರ ಆಗಿರ್ಬೋದು ಅಂತ. ಒಂದು, ನಮ್ಮ ಸ್ವಂತ ಪ್ರಿಪ್ರೇಷನ್ ಅಪ್ ಟು ದ ಮಾರ್ಕ್ ಇಲ್ಲದೆ ಇರ್ಬೋದು. ಇನ್ನೊಂದು, ಚೆನ್ನಾಗಿ ಪ್ರಿಪೇರ್ ಆಗೇ ಇರ್ತೀನಿ, ಅಪ್ ಟು ದ ಮಾರ್ಕು ಇರುತ್ತೆ, ಬಟ್ ತೀರಾ ಮಿನಿಮಲ್ ಮಾರ್ಕ್ಸ್, ಮೇ ಬಿ 0.5, 0.25, 1 ಮಾರ್ಕ್, ಆ ತರ ತೀರಾ ಮಿನಿಮಲ್ ಮಾರ್ಕ್ಸ್ ಇಂದ ನೀವು ಕ್ವಾಲಿಫೈ ಆಗದೆ ಇರ್ಬೋದು. ಇನ್ನೊಂದು, ಮೇ ಬಿ ಯು ನೆವರ್ ಅಂಡರ್ಸ್ಟುಡ್ ಹೌ ದಿಸ್ ಪ್ರಾಸೆಸ್ ಇಸ್. ಈ ಎಕ್ಸಾಮ್ನ ನೀವು ಸರಿಯಾಗಿ ಅರ್ಥನೇ ಮಾಡ್ಕೊಳ್ದೇನೂ ಇರಬಹುದು. ಓಕೆ, ಇನ್ನು ಔಟ್ಸೈಡ್ ಅಂತ ಬಂದಾಗ, ದಿಸ್ ಇಸ್ ಔಟ್ಸೈಡ್ ಯುವರ್ ಮೈಂಡ್. ನಿಮ್ಗೆ ಸೋಷಿಯಲ್ ಪ್ರೆಷರ್ ಇರ್ಬೋದು, ಫ್ಯಾಮಿಲಿ ಪ್ರೆಷರ್ ಇರ್ಬೋದು, ಅಥವಾ ಇಲ್ಲಪ್ಪ ಈ ಎಕ್ಸಾಮ್ ನನ್ನ ಲೈಫು, ಎಕ್ಸಾಮ್ ಬಿಟ್ರೆ ನನಗೆ ಬೇರೆ ಏನು ಆಪ್ಷನ್ನೇ ಇಲ್ಲ, ನಾನು ಇದನ್ನ ಕ್ಲಿಯರ್ ಮಾಡಲೇಬೇಕು ಅನ್ನೋ ಸ್ಟ್ರೆಸ್ ಇರ್ಬೋದು. ಅಥವಾ ಅಗೇನ್ ಸ್ಟಾರ್ಟಿಂಗ್ ಎಲ್ಲ ನಾನು ಹೇಳಿದ್ನಲ್ಲ ಗಾಸಿಪ್ಸ್, ಆ ಗಾಸಿಪ್ಸ್ನೆಲ್ಲ ಕೇಳ್ಕೊಂಡು ನಂಬ್ಕೊಂಡು, ಅಯ್ಯೋ ಬಂದ್ರೆ ಬಂತು, ಹೋದ್ರೆ ಹೋಯ್ತು, ನೋಡೋಣ, ಒಂದ್ ಪ್ರಯತ್ನ ಮಾಡೋಣ, ಆದ್ರೆ ಆಗ್ಲಿ, ಹೋದ್ರೆ ಹೋಗ್ಲಿ ಅನ್ನೋದು. ಓಕೆ, ಸಿ, ಇದನ್ನ ಈ ಔಟ್ಸೈಡ್ ಫ್ಯಾಕ್ಟರ್ಸ್ ಅಥವಾ ಎಕ್ಸ್ಟರ್ನಲ್ ಫ್ಯಾಕ್ಟರ್ಸ್ ಏನಿದೆ, ಯಾರು ಕಂಟ್ರೋಲ್ ಮಾಡೋಕ್ಕಾಗಲ್ಲ. ನಿಮ್ ಕೈಲೂ ಏನು ಮಾಡೋಕ್ಕಾಗಲ್ಲ, ನನ್ನ ಕೈಲೂ ಏನು ಮಾಡೋಕ್ಕಾಗಲ್ಲ, ಯಾರ ಕೈಲೂ ಏನು ಮಾಡೋಕ್ಕಾಗಲ್ಲ. ಈ ಎಲ್ಲಾ ಫ್ಯಾಕ್ಟರ್ಸ್ ಇಂದ ನೀವು ಇನ್ಸುಲೇಷನ್ ಮಾಡ್ಕೊಂಡಾಗ ಇನ್ನು ಉಳ್ಕೊಳ್ಳೋದು ನೀವು, ನಿಮ್ಮ ಸೆಲ್ಫ್. ಈಗ ನಾನು ಫಸ್ಟ್ 2 times ಪ್ರಿಲಿಮ್ಸ್ ಆಯ್ತು, ಮೇನ್ಸ್ ಆಯ್ತು, ಇಂಟರ್ವ್ಯೂ ತನಕ ಹೋದೆ, ಖಾಲಿ ಕೈಯಲ್ಲಿ ಬಂದೆ, ನನ್ಗೆ ಯಾವುದು ಪೋಸ್ಟಿಂಗ್ ಆಗ್ಲಿಲ್ಲ. ಅವಾಗ ನನ್ನಲ್ಲೂ ಈ ಸೆಲ್ಫ್ ಡಿಫೆನ್ಸ್ ಮೆಕ್ಯಾನಿಸಮ್ ಇತ್ತು, ಈಗೋ ಡಿಫೆನ್ಸ್ ಮೆಕ್ಯಾನಿಸಮ್ ಇತ್ತು. ಇಲ್ಲ, ನಾನು ತುಂಬಾ ಚೆನ್ನಾಗಿ ಓದಿದ್ದೆ, ನನಗೆ ಪೇಪರ್ ಟಫ್ ಬಂತು, ಅಥವಾ ಔಟ್ ಆಫ್ ದ ಸಿಲೆಬಸ್ ಬಂತು, ವಿಚ್ ಇಸ್ ಸಮಥಿಂಗ್ ವೆರಿ ಫನಿ ಟು ಸೇ, ಔಟ್ ಆಫ್ ದ ಸಿಲೆಬಸ್ ಅನ್ನೋದು. ಬಿಕಾಸ್ ಸಿವಿಲ್ ಸರ್ವಿಸ್ ಎಕ್ಸಾಮ್ಗೆ ಫಿಕ್ಸ್ಡ್ ಸಿಲೆಬಸ್ ಅಂತೆಲ್ಲ ವಿ ಶುಡ್ ನಾಟ್ ಎಕ್ಸ್ಪೆಕ್ಟ್. ನೆಕ್ಸ್ಟ್, ಇಲ್ಲ ಅಗೇನ್ ದ ಗಾಸಿಪ್ಸ್, ಇಲ್ಲ ಏನೋ ನಡೆದಿದೆ, ನನ್ಗೆ ಅನ್ಯಾಯ ಆಗಿದೆ, ನನ್ಗಿಂತ ತುಂಬಾ ಚೆನ್ನಾಗಿ ಓದದೇ ಇರೋರು ಸೆಲೆಕ್ಷನ್ ಆಗಿದ್ದಾರೆ ಅನ್ನೋದು ಅಲ್ವಾ. ಈಗ ಫಸ್ಟ್ ರೀಸನ್ ಬಿಟ್ಟು
ಅಂದ್ರೆ ನಾನ್ ಚೆನ್ನಾಗಿ ಓದಿದ್ದೆ, ನನಗೆ ಮಾರ್ಕ್ಸ್ ಬರಲಿಲ್ಲ, ಅಥವಾ ನಾನು ತುಂಬಾ ಚೆನ್ನಾಗಿ ಓದಿದ್ದೆ ಅಂದ್ರೂ ನನಗೆ ಮಾರ್ಕ್ಸ್ ಬರಲಿಲ್ಲ ಯಾಕಂದ್ರೆ ಸಿಸ್ಟಮ್ ಅಲ್ಲಿ ಏನೋ ಫ್ಲಾ ಇದೆ, ಅಥವಾ ನನಗಿಂತ ತುಂಬಾ ಚೆನ್ನಾಗಿ ಓದದೇ ಇರೋರು ಸಹ ಅವರು ಸೆಲೆಕ್ಷನ್ ಆಗಿದ್ದಾರೆ. ಈ 3 ರೀಸನ್ಸ್ ಬಗ್ಗೆ ನಾವ್ ಏನೂ ಮಾಡಕ್ಕಾಗೋದಿಲ್ಲ. ಆದ್ರೆ ಫಸ್ಟ್ 2 ರೀಸನ್ಸ್ ಇದೆ ಗೊತ್ತಾ, ಅದನ್ನ ನಾವು ನಮ್ಮ ಮೈಂಡ್ ಸೆಟ್ ನ ಚೇಂಜ್ ಮಾಡ್ಕೋಬಹುದು. ಈಗ ನಾನೇನ್ ಹೇಳಕ್ ಇಷ್ಟಪಡ್ತೀನಿ ಅಂತಂದ್ರೆ, ಸ್ವಲ್ಪ ಜನಕ್ಕೆ ನಾನು ಹೇಳೋದು ನಿಮ್ಗೆ ಡಿಸ್ಟರ್ಬಿಂಗ್ ಅಂತಾನು ಅನ್ಸ್ಬೋದು. ಈಗ ನಾನು ಇದನ್ನೇ ಮಾಡಿದ್ದೀನಿ, ಮನೇಲೆಲ್ಲ ಕೇಳಿದಾಗ ಇಲ್ಲ ನಾನು ತುಂಬಾ ಚೆನ್ನಾಗಿ ಓದಿದ್ದೆ, ಪೇಪರ್ ಟಫ್ ಬಂತು, ನಾನು ತುಂಬಾ ಚೆನ್ನಾಗಿ ಓದಿದ್ದೆ, ಔಟ್ ಆಫ್ ದ ಸಿಲೆಬಸ್ ಬಂತು, ನಾನು ತುಂಬಾ ಚೆನ್ನಾಗಿ ಓದಿದ್ದೆ, ಸಿಸ್ಟಮ್ ಅಲ್ಲಿ ಫ್ಲಾ ಇದೆ, ಅದಕ್ಕೋಸ್ಕರ ನಾನು ಸೆಲೆಕ್ಷನ್ ಆಗಿಲ್ಲ ಅನ್ನೋ ರೀಸನ್ಸ್ ನ ನಾನು ವರ್ಷಾನ್ಗಟ್ಲೆ ನನ್ನ ಫ್ಯಾಮಿಲಿಗೆ, ಫ್ರೆಂಡ್ಸ್ಗೆ, ನನ್ನ ಮೆಂಟರ್ಸ್ಗೆ ಕೊಟ್ಕೊಂಡ್ ಬಂದಿದ್ದೆ. ಬಟ್ ಸಮ್ವೇರ್ ಮೈ ಇಂಟರ್ನಲ್ ಸೆನ್ಸ್, ನನಗೆ ಅಂತ ಒಂದು ಒಳಮನಸ್ಸಲ್ಲಿ ನನಗೆ ಗೊತ್ತಿತ್ತು, ನಾನು ಅಪ್ ಟು ದ ಮಾರ್ಕ್ ಇರಲಿಲ್ಲ, 100% ಅಪ್ ಟು ದ ಮಾರ್ಕ್ ಇರಲಿಲ್ಲ. ಅಪ್ ಟು ದ ಮಾರ್ಕ್ ಇರಲಿಲ್ಲ ಅನ್ನೋಕ್ಕಿಂತ ನನ್ನ ಒಂದು ಬೆಸ್ಟ್ ಅಟೆಂಪ್ಟ್ ನಾನು ಕೊಟ್ಟಿರ್ಲಿಲ್ಲ ಅಲ್ವಾ. ಈಗ ನೋಡಿ, ಏನೇ ಪೇಪರ್ ಟಫ್ ಇದ್ರೂ ಸೆಲೆಕ್ಷನ್ ಆಗೇ ಆಗತ್ತೆ, ಏನೇ ಸಿಲೆಬಸ್ ಇಂದ ಆಚೆ ಬಂದ್ರು ಕ್ವೆಶನ್ಸು ಜನ ಕ್ವಾಲಿಫೈ ಮಾಡೇ ಮಾಡ್ತಾರೆ, ಏನೇ ಫ್ಲಾಸು, ಡಿಫೆಕ್ಟ್ಸು, ಹರ್ಡಲ್ಸ್ ಏನೇ ಇದ್ರೂ ಸೆಲೆಕ್ಷನ್ ಆಗೇ ಆಗತ್ತೆ ಆಸ್ಪಿರೆಂಟ್ಸ್ದು. ಎಲ್ಲಾರ ಜೊತೆನೂ ಫ್ಲಾ ಆಗಿದೆ, ಎಲ್ಲಾರ್ಗೂ ಅನ್ಯಾಯ ಆಗಿದೆ, ಅಥವಾ ಎಲ್ಲಾರ್ಗೂ ಫೇವರಿಟಿಸಮ್ ಆಗಿದೆ ಅಂತ ಅನ್ಕೊಳ್ಳೋದು ತಪ್ಪು ಅಲ್ವಾ. ದೇರ್ ಆರ್ ಸೋ ಮೆನಿ ಎಕ್ಸಾಂಪಲ್ಸ್ ಆಫ್ ಮೆರಿಟ್ ಬೇಸ್ಡ್ ಸೆಲೆಕ್ಷನ್ಸ್ ಇನ್ಕ್ಲೂಡಿಂಗ್ ಮೈನ್. ಸೊ ಈ ತರ ಇದ್ದಾಗ ನಾವು ಅದನ್ನೇ ಹೇಳಿದೆ, ಈಗೋ ಡಿಫೆನ್ಸ್ ಮೆಕ್ಯಾನಿಸಮ್ನ ನಾವು ಬಿಟ್ಬಿಡ್ಬೇಕು. ನೀವು ಇಡೀ ಪ್ರಪಂಚದ ಮುಂದೆ, ಅಥವಾ ನಿಮ್ಮ ಫ್ಯಾಮಿಲಿ ಮುಂದೆ, ನಿಮ್ಮ ಫ್ರೆಂಡ್ಸ್ ಮುಂದೆ, ನಿಮ್ಮ ರಿಲೇಟಿವ್ಸ್ ಮುಂದೆ, ಹೌದು ನಾನೇ ಸರಿಯಾಗಿ ಪ್ರಿಪರೇಷನ್ ಮಾಡ್ಕೊಂಡಿರ್ಲಿಲ್ಲ, ನನ್ನ ಪ್ರಿಪರೇಷನ್ ಅಪ್ ಟು ದ ಮಾರ್ಕ್ ಇರಲಿಲ್ಲ, ನನ್ನ ಬೆಸ್ಟ್ ಅಟೆಂಪ್ಟ್ ನಾನು ಕೊಟ್ಟಿಲ್ಲ ಅಂತ ಹೇಳ್ಕೊಳ್ಳೋದು ಕಷ್ಟನೇ ಅಲ್ವಾ. ಎಲ್ರಿಗೂ ಬೇಜಾರಾಗತ್ತೆ, ಅಂದ್ರೆ ನಾನು ಅನ್ನೋದು ಅದು ಎಲ್ಲರಿಗೂ ಇರುತ್ತೆ, ಇನ್ಕ್ಲೂಡಿಂಗ್ ಮೀ. ಅಟ್ಲೀಸ್ಟ್ ನಿಮ್ ಮುಂದೆ ನೀವು ಅದನ್ನ ಅಕ್ನಾಲೇಜ್ ಮಾಡ್ಕೊಳ್ಳಿ, ನಿಮ್ಮನ್ನ ನೀವೇ ಒಂದು ಸೆಲ್ಫ್ ಇಂಟ್ರೋಸ್ಪೆಕ್ಷನ್ ಮಾಡ್ಕೊಂಡು, ಓಕೆ ನಾನು 1 ಅಟೆಂಪ್ಟ್ ಕೊಟ್ಟಿದ್ದೀನಿ, 2 ಅಟೆಂಪ್ಟ್ ಕೊಟ್ಟಿದ್ದೀನಿ, ಬಟ್ ಅಂದ್ರೂ ನಂದು ಯಾಕೆ ಕ್ಲಿಯರ್ ಆಗ್ತಾ ಇಲ್ಲ, ವೈ? ಫಸ್ಟ್ ಅಟೆಂಪ್ಟ್ ಆಯ್ತು, ಸೆಕೆಂಡ್ ಅಟೆಂಪ್ಟ್ ಆಯ್ತು, ಥರ್ಡ್ ಅಟೆಂಪ್ಟ್ ಆಯ್ತು, ಅಪಾರ್ಟ್ ಫ್ರಮ್ ದ ರೀಸನ್ಸ್ ವಿಚ್ ವಿ ಡಿಸ್ಕಸ್ಡ್, ನನ್ನಲ್ಲಿ ಏನ್ ಫಾಲ್ಟ್ ಆಗ್ತಾ ಇದೆ, ನಾನು ಇದನ್ನ ಕ್ಲಿಯರ್ ಮಾಡಕ್ ಆಗ್ತಿಲ್ಲ. ನೀವು 100% ಎಫರ್ಟ್ ಆಗ್ತಾ ಇದ್ದೀರಾ ಅಂತ ನಿಮ್ಗೆ ಅನ್ಸ್ತಾ ಇರುತ್ತೆ, ಬಟ್ ಅಂದ್ರೂ ಅದರಲ್ಲಿ ನಿಮ್ಗೆ ಸೆಲೆಕ್ಷನ್ ಆಗ್ತಿಲ್ಲ, ಅಥವಾ ನಿಮ್ಗೆ ರಿಸಲ್ಟ್ ಸಿಗ್ತಾ ಇಲ್ಲ ಅಂದ್ರೆ ಎಲ್ಲೋ ಏನೋ 1.1% ಆದ್ರೂ ಮಿಸ್ಟೇಕ್ ನ ನಾವು ಮಾಡ್ತಾನೆ ಇರ್ತೀವಿ, ವಿಚ್ ಇಸ್ ಕಾಸ್ಟಿಂಗ್ ಅಸ್ ದಿಸ್ ಫೇಲ್ಯೂರ್ ಅಲ್ವಾ. ಅಂಡ್ ದಟ್ 0.1% is a huge cost which we are paying for the failure. ಸೊ ಅದನ್ನ ನೀವು ಫಸ್ಟ್ ಅರ್ಥ ಮಾಡ್ಕೋಬೇಕು. ಸ್ಪೆಂಡ್ ಟೈಮ್ ವಿತ್ ಯೋರ್ ಸೆಲ್ಫ್, ಸಿಟ್ ಬ್ಯಾಕ್, ಕೂತ್ಕೊಂಡು ಯೋಚನೆ ಮಾಡಿ, ಅಥವಾ ಪೇಪರ್ಸ್ ತೆಗೆದು ಅನಲೈಸ್ ಮಾಡಿ, ಎಲ್ಲಿ ನಿಮ್ದು ಮಿಸ್ ಆಗ್ತಾ ಇದೆ, ಎಲ್ಲಿ ನಿಮ್ಗೆ ದಟ್ ವೇರ್ ಯು ಆರ್ ಫೇಲಿಂಗ್ ಟು ರೀಚ್ ವೇರ್ ಯು ವಾಂಟೆಡ್ ಟು ಬಿ ಅನ್ನೋದನ್ನ ನೀವು ಫಸ್ಟ್ ಕಂಡಿಡ್ಕೊಳ್ಳಿ. ಫಸ್ಟ್ ಐಡೆಂಟಿಫೈ ದಟ್ ಒನ್. ಆಫ್ಟರ್ ಐಡೆಂಟಿಫೈಯಿಂಗ್ ಪ್ಲೀಸ್ ಆಕ್ಸೆಪ್ಟ್ ಮಾಡ್ಕೊಳ್ಳಿ, ಹೌದು ನಾನು ಇದನ್ನೆಲ್ಲ ತಪ್ಪು ಮಾಡಿದೀನಿ ಅನ್ನೋದನ್ನ ಬೇರೆ ಪ್ರಪಂಚದ ಮುಂದೆ ಹೋಗಿ ಆಕ್ಸೆಪ್ಟ್ ಮಾಡ್ಕೋಬಿಡಿ, ನಿಮ್ಮ ಮುಂದೆ ನೀವೇ ಆಕ್ಸೆಪ್ಟ್ ಮಾಡ್ಕೊಳ್ಳಿ. ಅಕ್ಸೆಪ್ಟ್ ಮಾಡ್ಕೊಂಡು ಅಕ್ನಾಲೇಜ್ ಮಾಡ್ಕೊಂಡಾಗ ಮಾತ್ರ ನಮ್ಗೆ ರೂಟ್ ಕಾಸ್ ಸಿಗುತ್ತೆ. ನಮ್ಮ ಫೇಲ್ಯೂರ್ಗೆ ರೂಟ್ ಕಾಸ್ ಏನು ಅನ್ನೋದು ನಮ್ಗೆ ಅವಾಗ ಸಿಗುತ್ತೆ. ಆ ರೂಟ್ ಕಾಸ್ ಸಿಕ್ಬಿಡ್ತು ಅಂದ್ರೆ ನೆಕ್ಸ್ಟ್ ಇನ್ನ ಪ್ರಾಬ್ಲಮ್ ನ ಸಾಲ್ವ್ ಮಾಡೋದಷ್ಟೇ, ಸೊಲ್ಯೂಷನ್ ಅಲ್ವಾ. ಈ ರೂಟ್ ಕಾಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್, ಬಿಕಾಸ್ ಅನ್ಲೆಸ್ ಯು ಐಡೆಂಟಿಫೈ ದಿಸ್ ರೂಟ್ ಕಾಸ್ ಯು ವಿಲ್ ನಾಟ್ ಬಿ ಏಬಲ್ ಟು ಅಚೀವ್ ಸಕ್ಸಸ್. ಬಿಕಾಸ್ ನೋಯಿಂಗ್ಲಿ, ಅನ್ನೋಯಿಂಗ್ಲಿ, ಕಾನ್ಶಿಯಸ್ಲಿ ಅಥವಾ ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ನಾವು ಈ ಮಿಸ್ಟೇಕ್ಸ್ ನ ರಿಪೀಟೆಡ್ಲಿ ಮಾಡ್ತಾನೆ ಇರ್ತೀವಿ. ನಮ್ಗದು ಅರ್ಥ ಕೂಡ ಆಗಿರಲ್ಲ, ನಮ್ಗದು ರಿಯಲೈಸೇಷನ್ ಕೂಡ ಆಗಿರಲ್ಲ. ಅಷ್ಟ್ರಲ್ಲಿ ಏನಾಗುತ್ತೆ, ಏಜ್ ಆಗುತ್ತೆ, ನಂಬರ್ ಆಫ್ ಅಟೆಂಪ್ಟ್ಸ್ ಹೋಗುತ್ತೆ, ಫೈನಲಿ ಖಾಲಿ ಕೈಯಲ್ಲಿ ಕುತ್ಕೋಬೇಕಾಗತ್ತೆ. ಸೊ ಜಸ್ಟ್ ಎಚ್ಚೆತ್ಕೊಂಡು ಕೂತ್ಕೊಂಡು ಇವತ್ತಿಂದಾನೇ ನೀವು ನಿಮ್ಮ ಒಂದು ಸೆಲ್ಫ್ ಇಂಟ್ರೋಸ್ಪೆಕ್ಷನ್ ನ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಓಕೆ, ಯಾವ ರೀತಿ ಸೆಲ್ಫ್ ಇಂಟ್ರೋಸ್ಪೆಕ್ಷನ್ ಮಾಡ್ಕೊಳ್ಳೋದು? ಮೇಡಮ್ ನೀವು ಹೇಳ್ತಾ ಇದ್ದೀರಾ ಸೆಲ್ಫ್ ಇಂಟ್ರೋಸ್ಪೆಕ್ಷನ್ ಮಾಡ್ಕೊಳ್ಳಿ, ನಿಮ್ಮ ಮಿಸ್ಟೇಕ್ಸ್ ನ ಕಂಡಿಡ್ಕೊಳ್ಳಿ ಅಂತ. ಓಕೆ, ಐ ಆಮ್ ನಾಟ್ ಅನ್ ಎಕ್ಸ್ಪರ್ಟ್, ಬಿಕಾಸ್ ಐ ಆಮ್ ನಾಟ್ ಅ ಸೈಕಾಲಜಿಸ್ಟ್ ಆರ್ ಸೈಕಿಯಾಟ್ರಿಸ್ಟ್ ಆರ್ ಹೂಸೋ ಎವರ್ ಇಟ್ ಇಸ್. ಬಟ್ ನಾನ್ ಯಾವ ರೀತಿ ಮಾಡ್ಕೊಂಡೆ, ನನ್ನ ಫಸ್ಟ್ 2 ಅಟೆಂಪ್ಟ್ಸ್ ಫೇಲ್ಯೂರ್ನ ನಾನು ಯಾವ ರೀತಿ ಮಾಡ್ಕೊಂಡೆ, ನನ್ನ ಥರ್ಡ್ ಅಟೆಂಪ್ಟ್ ಅಲ್ಲಿ ನನ್ಗೆ ಹೆಂಗ್ ಸಕ್ಸಸ್ ಸಿಕ್ತು ಅನ್ನೋದನ್ನ ನಿಮ್ಗೆ ಹೇಳ್ಬಲ್ಲೆ. ಏನು ಅಂತಂದ್ರೆ, ನಾನು ಪ್ರೀವಿಯಸ್ 2 years ಅಥವಾ 3 years ಪೇಪರ್ನ ತಕ್ಕೊಂಡೆ, ಪ್ರಿಲಿಮ್ಸ್, ಮೇನ್ಸ್. ಈ ಪೇಪರ್ಸ್ ನ ತಗೊಂಡು ಐ ಗೇವ್ ಲಾಟ್ ಆಫ್ ಟೈಮ್. ನಾನು ರಶ್ ಅಪ್ ಮಾಡ್ಲಿಲ್ಲ, ಹರಿ ಮಾಡ್ಲಿಲ್ಲ. ಐ ಗೇವ್ ಲಾಟ್ ಆಫ್ ಟೈಮ್ ಟು ಸಿಟ್ ಬ್ಯಾಕ್ ಅಂಡ್ ಅನಲೈಸ್. ಓಕೆ, ಪೇಪರ್ ವೈಸ್, ಸಬ್ಜೆಕ್ಟ್ ವೈಸ್ ನಾನು ಅನಲೈಸ್ ಮಾಡ್ತಾ ಹೋದೆ. ಈಗ ನಮ್ಗೆ ಎಷ್ಟೋ ಸಲ ಅನ್ಸಿರುತ್ತೆ, ಓಕೆ ಫಾರ್ ಎಕ್ಸಾಂಪಲ್ ಪಾಲಿಟಿ, ನಾನು ಪಾಲಿಟಿ ಲಕ್ಷ್ಮೀಕಾಂತ್ 50 ಸಲ ಓದಿದ್ದೀನಿ. ಲಕ್ಷ್ಮೀಕಾಂತ್ ಅಲ್ಲಿ ಯಾವ ನೂಕ್ ಅಂಡ್ ಕಾರ್ನರ್ ಅಲ್ಲಿ ಕ್ವಶನ್ ಕೇಳಿದ್ರು ನಾನು 100% ಪಕ್ಕಾ ಪರ್ಫೆಕ್ಟ್ ಆಗಿ ಕರೆಕ್ಟ್ ಆನ್ಸರೇ ಮಾಡ್ಬಿಟ್ಟು ಬರ್ತೀನಿ ಅಂತ ನಮ್ಗೆ ಕಾನ್ಫಿಡೆನ್ಸ್ ಇರುತ್ತೆ. ಬಟ್ ಅದೇ ಲಕ್ಷ್ಮೀಕಾಂತ್ ಇಂದ ಅದೇ ಸ್ಟೇಟ್ಮೆಂಟ್, ಅದೇ ಸೆಂಟೆನ್ಸ್ ನ ಸ್ವಲ್ಪ ಟ್ವಿಸ್ಟ್ ಮಾಡಿ ಕೊಟ್ಟಾಗ ಎಷ್ಟೋ ಸಲ
ನಾವು ಅದನ್ನ ತಪ್ಪಾಗೆ ಆನ್ಸರ್ ಮಾಡಿ ಬಂದಿರ್ತೀವಿ, ಅಥವಾ ಆನ್ಸರೇ ಮಾಡಿರಲ್ಲ, ಅಥವಾ ಕನ್ಫ್ಯೂಷನ್ ಅಲ್ಲಿ ಇರ್ತೀವಿ, ಕಾನ್ಫಿಡೆನ್ಸೇ ಇರೋದಿಲ್ಲ. ಹಿಂಗಾಗ್ತಿದೆ ಅಂದಾಗ ನಾನು ಲಕ್ಷ್ಮೀಕಾಂತ್ನ ಚೆನ್ನಾಗಿ ಓದಿಲ್ಲ, ಕರೆಕ್ಟಾಗಿ ಓದಿಲ್ಲ ಅಂತ ಅರ್ಥ ಅಲ್ಲ. ಅದನ್ನ ನಾನು ಅರ್ಥ ಮಾಡ್ಕೊಳ್ಳೋ ರೀತಿನ ಚೇಂಜ್ ಮಾಡ್ಕೋಬೇಕು. ಲಕ್ಷ್ಮೀಕಾಂತ್ ಬುಕ್ನ ನಾನು ಯಾವ ರೀತಿ ಇಂಟ್ರಸ್ಪೆಕ್ಟ್ ಮಾಡ್ತಾ ಇದ್ದೀನಿ, ಯಾವ ರೀತಿ ನಾನು ಅದನ್ನ ಅರ್ಥ ಮಾಡ್ಕೊಳ್ತಿದ್ದೀನಿ, ಅದನ್ನ ಆ ದೃಷ್ಟಿಕೋನನ ಬದಲಾಯಿಸ್ಕೋಬೇಕು. ಯಾರ ದೃಷ್ಟಿಕೋನದಿಂದ? ಎಕ್ಸಾಮಿನರ್ ಪಾಯಿಂಟ್ ಆಫ್ ವ್ಯೂ ಇಂದ. ಹೌದಾ? ಸಿ, ಅಲ್ಟಿಮೇಟ್ಲಿ ನಿಮಗೇನ್ ಅರ್ಥ ಆಗಿದೆ, ನಿಮ್ ತಲೆಯಲ್ಲಿ ಏನಿದೆ, ಅದು ಸೆಕೆಂಡ್ರಿ. ಎಕ್ಸಾಮ್ ಅಲ್ಲಿ ವಿನ್ನಿಂಗ್ ಅಷ್ಟೇ ಇಂಪಾರ್ಟೆಂಟ್. ನೀವು ಪಾಸ್ ಆದ್ರ ಪಾಸ್ ಆಗ್ಲಿಲ್ವಾ ಅಷ್ಟೇ ಕೇಳೋದಲ್ವಾ. ಸೊ ಪ್ಲೀಸ್ ಕಲೆಕ್ಟ್ ಪ್ರೀವಿಯಸ್ ಇಯರ್ ಪೇಪರ್ಸ್. ನೀವು ಬರ್ದಿರೋದನ್ನೇ ತಗೊಳ್ಳಿ. ನೀವು ಎಷ್ಟು ಅಟೆಂಪ್ಟ್ ಮಾಡಿದ್ರೋ ಆ ಅಟೆಂಪ್ಟ್ಸ್ ಪೇಪರ್ಸೇ ತಗೊಳ್ಳಿ. ಯಾರ್ದು ಪ್ರಿಲಿಮ್ಸ್ ಆಗಿಲ್ವೋ ಅವ್ರಿಗೆ ಹೇಳ್ತಾ ಇದ್ದೀನಿ ಇವಾಗ, ಯಾರು ಪ್ರಿಲಿಮ್ಸ್ ಪಾಸ್ ಮಾಡಕ್ ಆಗಿಲ್ವೋ, ತುಂಬಾ ಪ್ರಿಪರೇಷನ್ ಮಾಡಿ ನಾನು ಹಗ್ಲು ರಾತ್ರಿ ಓದಿ 50 ಟೆಸ್ಟ್ ಸೀರೀಸ್ ಬರ್ದಿದ್ದೀನಿ, ಟೆಸ್ಟ್ ಸೀರೀಸ್ ಅಲ್ಲೆಲ್ಲ ನಾನು ಟಾಪರ್ ಇದ್ದೆ ಅಂದ್ರೂ ಪ್ರಿಲಿಮ್ಸ್ ಪಾಸ್ ಆಗ್ತಿಲ್ಲ ಅನ್ನೋರಿಗೆ ಇದನ್ನ ಹೇಳ್ತಾ ಇದ್ದೀನಿ. ಪ್ಲೀಸ್ ಕಲೆಕ್ಟ್ ಆಲ್ ದ ಪ್ರೀವಿಯಸ್ ಇಯರ್ ಪೇಪರ್ಸ್. ಅಟ್ಲೀಸ್ಟ್ ನೀವ್ ಎಷ್ಟು ಪ್ರಿಲಿಮ್ಸ್ ಬರ್ದಿದಿರೋ ಆ ಪ್ರೀವಿಯಸ್ ಇಯರ್ ಪೇಪರ್ಸ್ ನ ತಗೊಳ್ಳಿ. ಹಂಗನ್ಬಿಟ್ಟು ತೀರಾ 20 ವರ್ಷದ ಪೇಪರ್ನ ತಗೋಬೇಡಿ. ಪ್ರೀವಿಯಸ್ ಇಯರ್ ಪೇಪರ್ ಅಂದ ತಕ್ಷಣ ಯು ಕ್ಯಾನ್ ಟೇಕ್ ಫ್ರಮ್ 2011 ಇಂದನೂ ತಗೊಂಡ್ರು, ಅಲ್ಲಿಂದ ಪ್ಯಾಟರ್ನ್ ಚೇಂಜ್ ಆಗಿದಲ್ವಾ, ಆ ಪೇಪರ್ನ ತಗೊಂಡು ಕೂತ್ಕೊಂಡು ಸಬ್ಜೆಕ್ಟ್ ವೈಸ್ ಅನಲೈಸ್ ಮಾಡ್ತಾ ಹೋಗಿ. ಓಕೆ, ಹಿಸ್ಟ್ರಿನಲ್ಲಿ ತಿರ್ಗಾ ಏನ್ಷಂಟ್, ಮಾಡರ್ನ್, ಮೆಡಿವಿಯಲ್, ಕರ್ನಾಟಕ ಹಿಸ್ಟ್ರಿ, ಪಾಲಿಟಿ, ಜಾಗ್ರಫಿ, ಈ ತರ ಸಬ್ಜೆಕ್ಟ್ ವೈಸ್ ನೀವು ಅನಲೈಸ್ ಮಾಡ್ತಾ ಹೋಗಿ. ಎಷ್ಟು ಕ್ವಶನ್ಸ್ ಬಂದಿದೆ, ಎಷ್ಟು ಕ್ವಶನ್ಸ್ ಬಂತು, ನೀವ್ ಎಷ್ಟು ಕ್ವಶನ್ಸ್ ಕರೆಕ್ಟ್ ಆಗಿ ಅಟೆಂಪ್ಟ್ ಮಾಡಿದ್ರಿ, ನೀವ್ ಎಷ್ಟು ಅಟೆಂಪ್ಟ್ ಮಾಡಿದ್ರಿ, ಎಷ್ಟು ಕನ್ಫ್ಯೂಷನ್ ಇತ್ತು ನಿಮ್ಗೆ ವಿಚ್ ಯು ಲೆಫ್ಟ್ ಬ್ಲಾಂಕ್, ಇನ್ನ ಎಷ್ಟು ನೀವು ತಪ್ಪು ಮಾಡಿದ್ರಿ. ಈಗ ತಪ್ಪು ಮಾಡಿದ್ರಿ ಅಂತ ಅನ್ನಕ್ಕಿಂತ ತಪ್ಪು ಮಾಡಿದಾಗ 2 ಆಪ್ಷನ್. ಒಂದು, ನಿಮ್ಗೆ ಆನ್ಸರ್ ಗೊತ್ತಿರೋದಿಲ್ಲ, ಇನ್ನೊಂದು ಗೊತ್ತಿದ್ರು ಮಾರ್ಕ್ ಮಾಡೋವಾಗ ಮಿಸ್ಟೇಕ್ ಆಗಿರ್ಬೋದು, ವಿಚ್ ಇಸ್ ಅ ಹ್ಯೂಮನ್ ಎರರ್, ಅಥವಾ ನಿಮ್ಗೆ ಅದನ್ನ ಇಂಟ್ರೋಸ್ಪೆಕ್ಟ್ ಮಾಡಕ್ಕೆ ಆಗಿರಲ್ಲ. ಯು ಆರ್ ನಾಟ್ ಅಂಡರ್ಸ್ಟ್ಯಾಂಡಿಂಗ್ ದ ಡಿಮಾಂಡ್ ಆಫ್ ದ ಕ್ವಶನ್. ಇಷ್ಟ ಆಗಿರುತ್ತೆ. ಓಕೆ, ಈ 3 ಕ್ಯಾಟಗರಿನ ಕ್ವಶನ್ ವೈಸ್, ಸಬ್ಜೆಕ್ಟ್ ವೈಸ್ ನೀವು ಅನಲೈಸ್ ಮಾಡ್ತಾ ಹೋಗಿ. ಫಾರ್ ಎಕ್ಸಾಂಪಲ್, ಅಗೇನ್ ಕಮಿಂಗ್ ಬ್ಯಾಕ್ ಟು ಪಾಲಿಟಿ, ಫಂಡಮೆಂಟಲ್ ರೈಟ್ಸ್ ಇಂದ ಯಾವುದೋ ಒಂದು ಕ್ವಶನ್ ಕೇಳಿದ್ದಾರೆ. ನೀವು ಫಂಡಮೆಂಟಲ್ ರೈಟ್ಸ್ ಚಾಪ್ಟರ್ನ ಒಂದು 20-25 ಸಲ ರಿವಿಷನ್ ಮಾಡಿದೀರಾ, ಪ್ರೀವಿಯಸ್ ಇಯರ್ ಪೇಪರ್ಸ್ ಎಲ್ಲ ಸಾಲ್ವ್ ಮಾಡಿದೀರಾ, ಅದ್ರಲ್ಲೆಲ್ಲ ನಿಮ್ಗೆ ಔಟ್ ಆಫ್ ಔಟ್ ಬಂದ್ಬಿಟ್ಟಿದೆ, ಟೆಸ್ಟ್ ಸೀರೀಸ್ ಎಲ್ಲ ಔಟ್ ಆಫ್ ಔಟ್ ಬಂದ್ಬಿಟ್ಟಿದೆ. ಬಟ್ ಸ್ಟಿಲ್ ದ ಸೇಮ್ ಕ್ವಶನ್ ಆನ್ ಫಂಡಮೆಂಟಲ್ ರೈಟ್ಸ್ ಸ್ವಲ್ಪ ಟ್ವಿಸ್ಟ್ ಮಾಡಿ ಕೊಟ್ಟಾಗ ಯು ಆರ್ ನಾಟ್ ಏಬಲ್ ಟು ಆನ್ಸರ್ ದಟ್ ಕ್ವಶನ್. ಇಲ್ಲ ಅದನ್ನ ನೀವು ಬ್ಲಾಂಕ್ ಬಿಟ್ಟಿರ್ತೀರಾ, ಕನ್ಫ್ಯೂಷನ್ ಇರುತ್ತೆ, ಇಲ್ಲ ಗೆಸ್ ವರ್ಕ್ ಮಾಡಿರ್ತೀರಾ, ಇಲ್ಲ ಆನ್ಸರ್ ಮಾಡಿದ್ರು ರಾಂಗ್ ಆಗಿ ಆನ್ಸರ್ ಮಾಡಿರ್ತೀರಾ, ಏನೋ ಒಂದು ಆ ತರ ಮಿಸ್ಟೇಕ್ ಆಗಿರತ್ತೆ. ಆ ತರ ಕ್ವಶನ್ ನಿಮಗೆ ಸಿಕ್ಕಿದಾಗ ಪ್ಲೀಸ್ ಮಾರ್ಕ್ ಇಟ್ ಡೌನ್. ಅಂದ್ರೆ ನೀವು ಪಾಲಿಟಿ ಲಕ್ಷ್ಮೀಕಾಂತ್ನ 20-25 ಸಲ ಆ ಚಾಪ್ಟರ್ ಓದಿದ್ರು ಸಹ ನೀವು ತಿರ್ಗಾ ಮಿಸ್ಟೇಕ್ ಮಾಡ್ತಿದ್ದೀರಾ, ನಿಮಗೆ ಕ್ಲಾರಿಟಿ ಇಲ್ಲ, ಕಾನ್ಫಿಡೆನ್ಸ್ ಇಲ್ಲ, ಕನ್ಫ್ಯೂಷನ್ ಇದೆ ಅಂತಂದ್ರೆ ನೀವು ಕರೆಕ್ಟ್ ಆಗಿ ಓದಿಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಓದೋ ರೀತಿನ ಬದಲಾಯಿಸ್ಕೊಳ್ಳಿ. ಎಕ್ಸಾಮಿನರ್ ಪಾಯಿಂಟ್ ಆಫ್ ವ್ಯೂ ಇಂದ ಓದೋ ರೀತಿನ ಬದಲಾಯಿಸ್ಕೊಳ್ಳಿ. ಕನೆಕ್ಟ್ ಟು ದ ಪಲ್ಸ್ ಆಫ್ ದ ಎಕ್ಸಾಮಿನರ್. ಯಾವ ರೀತಿ ಕ್ವಶನ್ ಬರ್ತದೆ, ಅಂಡರ್ಸ್ಟ್ಯಾಂಡ್ ದ ಸೈಕಾಲಜಿ ಆಫ್ ದ ಎಕ್ಸಾಮಿನರ್ ಹೂ ಸೆಟ್ಟಿಂಗ್ ದ ಕ್ವಶನ್ ಪೇಪರ್. ಆ ರೀತಿ ನೀವು ರಿವರ್ಸ್ ಇಂಜಿನಿಯರಿಂಗ್ ಮಾಡ್ತಾ ಹೋದಾಗ ನಿಮಗೆ ಸಬ್ಜೆಕ್ಟ್ ಮೇಲೆ ಹೋಲ್ಡ್ ಇನ್ನ ಜಾಸ್ತಿ ಆಗತ್ತೆ. ಸೊ ಪ್ರಿಲಿಮ್ಸ್ ಯಾರ್ದಾಗಿಲ್ವೋ ಅವರು ಈ ರೀತಿ ಒಂದು ಸಬ್ಜೆಕ್ಟ್ ವೈಸ್ ಅನಾಲಿಸಿಸ್ ಮಾಡ್ಕೊಂಡು ಹೋದಾಗ ನೀವು ಎಲ್ಲಿ ಮಿಸ್ಟೇಕ್ ಮಾಡ್ತಿದ್ದೀರಾ, ಆ ಮೈಕ್ರೋ ಮಿಸ್ಟೇಕೇ ಇರಲಿ, ಇಟ್ ನೀಡ್ ನಾಟ್ ಬಿ ಅ ಮ್ಯಾಕ್ರೋ ಮಿಸ್ಟೇಕ್, ಬಟ್ ಆ ಮೈಕ್ರೋ ಮಿಸ್ಟೇಕ್ ನೀವು ಎಲ್ಲಿ ಮಾಡ್ತಿದ್ದೀರಾ ಅನ್ನೋದು ನಿಮ್ಗೆ ಗೊತ್ತಾಗತ್ತೆ. ಅದೇ ನಾನು ಹೇಳ್ತಾ ಇರೋದು, ದಟ್ ಇಸ್ ದ ರೂಟ್ ಕಾಸ್. ಆಮೇಲೆ ಈ ಸ್ಟ್ರಾಟಜಿ ಸಬ್ಜೆಕ್ಟ್ ವೈಸ್ ನೀವು ಮಾಡಬೇಕು. ಪಾಲಿಟಿ, ಹಿಸ್ಟ್ರಿ, ಜಾಗ್ರಫಿ, ಎಕಾಲಜಿ, ಎನ್ವಿರಾನ್ಮೆಂಟ್, ಎಕನಾಮಿ, ಕರೆಂಟ್ ಅಫೇರ್ಸ್ ಎಲ್ಲದಕ್ಕೂ ಇದೇ ಸ್ಟ್ರಾಟಜಿ ಮಾಡಬೇಕು. ರೂಟ್ ಕಾಸ್ ಕಂಡಿಡ್ಕೊಂಡ್ಮೇಲೆ ಒಂದೊಂದು ಸಬ್ಜೆಕ್ಟ್ಗೆ ಒಂದೊಂದು ಅಪ್ರೋಚ್ ಇರುತ್ತೆ ಓದೋದು, ಆಯ್ತಾ. ವಾಟ್ ಅಪ್ರೋಚ್ ವರ್ಕ್ಸ್ ಫಾರ್ ಹಿಸ್ಟ್ರಿ ಮೈಟ್ ನಾಟ್ ವರ್ಕ್ ಫಾರ್ ಪಾಲಿಟಿ, ಬಿಕಾಸ್ ಹಿಸ್ಟ್ರಿ ನೀವು ತುಂಬಾ ರಿವಿಷನ್ ಮಾಡ್ಬೇಕಾಗತ್ತೆ, ತುಂಬಾ ಫ್ಯಾಕ್ಟ್ಸ್ ಇರುತ್ತೆ, ತುಂಬಾ ಡೇಟ್ಸ್ ಅಂಡ್ ಇವೆಂಟ್ಸ್ ಅದೆಲ್ಲ ತುಂಬಾ ಇರುತ್ತೆ. ಬಟ್ ಪಾಲಿಟಿ ಈಸ್ ನಾಟ್ ಸೋ, ಜಾಗ್ರಫಿ ಇಸ್ ನಾಟ್ ಸೋ, ಇಟ್ ಇಸ್ ಅ ಟೆಕ್ನಿಕಲ್ ಸಬ್ಜೆಕ್ಟ್, ಪಾಲಿಟಿ ಇಸ್ ಸೆಮಿ ಟೆಕ್ನಿಕಲ್ ಸಬ್ಜೆಕ್ಟ್. ಆ ರೀತಿ ನೀವು ಒಂದೊಂದು ಸಬ್ಜೆಕ್ಟ್ಗೂ ಒಂದೊಂದು ಸ್ಟ್ರಾಟಜಿನ ನೀವು ಮಾಡ್ಕೊಂಡು ಹೋಗ್ಬೇಕು. ಹಂಗೆ ಮಾಡ್ಕೊಂಡಾಗ ನಿಮಗೆ ಒಂದು ಕ್ಲಾರಿಟಿ ಇರುತ್ತೆ. ಓಕೆ, ನಾನು ಪ್ರಿಲಿಮ್ಸ್ ಏನಕ್ಕೆ ಪಾಸ್ ಆಗ್ಲಿಲ್ಲ ಅಂದ್ರೆ ಇಂತಿಂಥ ಮಿಸ್ಟೇಕ್ಸ್ನ ನಾನು ಮಾಡಿದ್ದೀನಿ, ಈ ಸಲ ಆ ಎಲ್ಲಾ ಮಿಸ್ಟೇಕ್ಸ್ನು ನಾನು ರೆಕ್ಟಿಫೈ ಮಾಡ್ಕೋತೀನಿ. ಹಂಗನ್ಬಿಟ್ಟು ಹೊಸ ಮಿಸ್ಟೇಕ್ ನೀವು ಮಾಡೋದೇ ಇಲ್ಲ ಅಂತ ನಾನು ಹೇಳ್ತಲ್ಲ. ವಿ ಆಲ್ ಆರ್ ಹ್ಯೂಮನ್ಸ್ ಅಲ್ವಾ, ನಮ್ ಕೆಪಾಸಿಟಿ ಲಿಮಿಟೆಡ್, ನಮ್ಮ ಸ್ಟ್ರೆಂತ್ ಲಿಮಿಟೆಡ್, ನಮ್ ಕೇಪಬಿಲಿಟೀಸು ಲಿಮಿಟೆಡ್. ಹೊಸ ಮಿಸ್ಟೇಕ್ ಆದಾಗ ನೋಡ್ಕೊಳ್ಳೋಣ, ಬಟ್ ಆದಷ್ಟು ಮಿಸ್ಟೇಕ್ಸ್ ಮಾಡದೇ ಇರೋದನ್ನೇ ನಾವು ಟ್ರೈ ಮಾಡೋಣ, ಆಯ್ತಾ. ಸೊ ಪ್ರಿಲಿಮ್ಸ್ ಯಾರ್ದು ಆಗಿಲ್ವೋ ಅವ್ರು ಈ ತರ ಒಂದು ಇಂಟ್ರೋಸ್ಪೆಕ್ಷನ್ ಮಾಡ್ಕೋಬಹುದು. ನೆಕ್ಸ್ಟ್, ಯಾರು ಮೇನ್ಸ್ ಇಂದ ಇಂಟರ್ವ್ಯೂ ಕ್ವಾಲಿಫೈ ಆಗ್ಲಿಲ್ವೋ ಅವ್ರು ಏನ್ ಮಿಸ್ಟೇಕ್ಸ್ ಮಾಡಿರ್ಬೋದು. ಒಂದು, ನೀವು ಟೆಸ್ಟ್ ಸೀರೀಸ್ ಅಥವಾ ಆನ್ಸರ್ ರೈಟಿಂಗ್ ಪ್ರಾಕ್ಟೀಸ್ ಮಾಡಿಲ್ದೇ ಇರ್ಬೋದು, ಟೆಸ್ಟ್ ಸೀರೀಸ್ ಆರ್ ಆನ್ಸರ್ ರೈಟಿಂಗ್ ಪ್ರಾಕ್ಟೀಸ್ ಇಲ್ಲದೆ ಇರ್ಬೋದು, ನಿಮ್ಗೆ ಪೇಪರ್ ಕಂಪ್ಲೀಟ್ ಮಾಡಕ್ ಆಗದೆ ಇರ್ಬೋದು, ಪೇಪರ್ ಇನ್ಕಂಪ್ಲೀಟ್ ಆಗ್ಬೋದು,
ಅಂದ್ರೆ ಟೈಮ್ ಅಲೋಕೇಶನ್ ನಿಮ್ಗೆ ಅರ್ಥ ಆಗ್ತಾ ಇಲ್ಲ, ಅಥವಾ ಯು ಆರ್ ನಾಟ್ ಏಬಲ್ ಟು ಕಂಪ್ಲೀಟ್ ದ ಸಿಲೆಬಸ್, ಅಥವಾ ಇನ್ನೂ ಬೇರೆ ಏನಾದ್ರೂ ಒಂದು ಮಿಸ್ಟೇಕ್ ಆಗಿರ್ಬೋದು. ಅದೇಂಗ್ ಗೊತ್ತಾಗತ್ತೆ? ಯು ಕ್ಯಾನ್ ಟೇಕ್ ಯುವರ್ ಪೇಪರ್ಸ್ ಅಲ್ವಾ, RTI ಅಲ್ಲಿ ಹಾಕಿದ್ರೆ ನಿಮ್ ಪೇಪರ್ ಸಿಗುತ್ತೆ. ಕಲೆಕ್ಟ್ ಯುವರ್ ಪೇಪರ್ಸ್, ನಿಮ್ ಪೇಪರ್ನ ರಿಸೀವ್ ಮಾಡ್ಕೊಂಡು ಸಿಟ್ ವಿತ್ ಸಮ್ ಗುಡ್ ಮೆಂಟರ್ಸ್. ನೀವು ಯಾವ ಮೆಂಟರ್ನ ತುಂಬಾ ಟ್ರಸ್ಟ್ ಮಾಡ್ತಿರೋ ಅವ್ರ ಜೊತೆ ಕೂತ್ಕೊಂಡು ನಿಮ್ ಪೇಪರ್ನ ಅವ್ರ ಹತ್ರ ಇನ್ನೊಂದ್ಸಲ ಕರೆಕ್ಷನ್ ಮಾಡಿಸಿ. ಅವ್ರು ಏನ್ ಹೇಳಿ, ಒಬ್ರ ಹತ್ರ ಅಲ್ಲ, ಒಂದ್ ಸಬ್ಜೆಕ್ಟ್ನ ಇಬ್ರಿಬ್ರ ಹತ್ರ ಕರೆಕ್ಷನ್ ಮಾಡಿಸಿ ಅರ್ಥ ಮಾಡ್ಕೊಳ್ಳಿ ಎಲ್ಲಿ ನೀವು ಮಿಸ್ಟೇಕ್ ಆಗ್ತಾ ಇದೆ. ಈಗ ನೋಡಿ, ಫಸ್ಟ್ ನೀವು ಟೆಸ್ಟ್ ಸೀರೀಸ್ ಏನಕ್ಕೆ ಬರಿಬೇಕು ಅಂತಂದ್ರೆ ನಿಮ್ದು ಸ್ಪೀಡು, ಆಮೇಲೆ ಆ ಎಕ್ಸಾಮಿನೇಷನ್ ಹಾಲ್ ಅಲ್ಲಿ 3 hours ಅಲ್ಲಿ ಕೂತ್ಕೊಂಡು ಆ ಅನ್ಸರ್ಟನಿಟೀಸ್ ಅಲ್ಲಿ ಆನ್ಸರ್ ಮಾಡೋ ಒಂದು ಪೇಷನ್ಸ್, ಪರ್ಸಿವರೆನ್ಸ್ ಬರೋದಕ್ಕೋಸ್ಕರ ಟೆಸ್ಟ್ ಸೀರೀಸ್ ಬರಿಬೇಕು. ಹಂಗನ್ಬಿಟ್ಟು ನೀವು ಟೆಸ್ಟ್ ಸೀರೀಸ್ ಬರೀಲೇಬೇಕು ಅಂತ ಹೇಳ್ತಿಲ್ಲ, ನೀವು ಮನೇಲಿ ಕೂತ್ಕೊಂಡು ಕೂಡ ರೈಟಿಂಗ್ ಪ್ರಾಕ್ಟೀಸ್ ಮಾಡ್ಬೋದು. ನೆಕ್ಸ್ಟ್ ಟೈಮ್ ಅಲೋಕೇಶನ್, ಅದು ಸರಿಯಾಗಿ ಆಗ್ಲಿಲ್ಲ ಅಂತಂದ್ರೆ, ಟೈಮ್ ಮ್ಯಾನೇಜ್ಮೆಂಟ್ ಆಗ್ಲಿಲ್ಲ ಅಂದ್ರೆ ಡೆಫಿನೆಟ್ಲಿ ಯು ವಿಲ್ ನಾಟ್ ಬಿ ಏಬಲ್ ಟು ಕಂಪ್ಲೀಟ್ ದ ಪೇಪರ್. ನೀವು ಪೇಪರ್ ಕಂಪ್ಲೀಟ್ ಮಾಡಕ್ ಆಗ್ಲಿಲ್ಲ ಅಂತಂದ್ರೆ, ವೆನ್ ದೇರ್ ಇಸ್ ಅ ಕಟ್ ಥ್ರೋಟ್ ಕಾಂಪಿಟೇಷನ್, half a mark 1 mark ಮಿಸ್ ಆದ್ರೂ ಯು ವಿಲ್ ನಾಟ್ ಕ್ವಾಲಿಫೈ ಫಾರ್ ದ ನೆಕ್ಸ್ಟ್ ರೌಂಡ್ ಅಲ್ವಾ. ನೆಕ್ಸ್ಟ್ ಸಿಲೆಬಸ್ ಕಂಪ್ಲೀಟ್ ಮಾಡಕ್ ಆಗಿಲ್ದೇ ಇರ್ಬೋದು. ಫಸ್ಟ್ ಆಫ್ ಆಲ್ ಸಿವಿಲ್ ಸರ್ವಿಸ್ ಎಕ್ಸಾಮ್ದು ಮೇನ್ ಸಿಲೆಬಸ್ ಇಟ್ಸ್ ವೆರಿ ಬಲ್ಕಿ, ವೆರಿ ಬಲ್ಕಿ. ಸಿಲೆಬಸ್ ಕಾಪಿ ನೋಡಿದ ತಕ್ಷಣ ಪ್ಯಾನಿಕ್ ಅಟ್ಯಾಕ್ ಆದಂಗೆ ಆಗ್ಬಿಟ್ಟಿರುತ್ತೆ, ಭಯ ಆಗುತ್ತೆ, ಏನಪ್ಪಾ ಇಷ್ಟೊಂದಿದೆ ಹೆಂಗ್ ಓದೋದು ಅಂತ ಅನ್ಕೊಂಡು. ಬಟ್ ನನ್ನ ಪ್ರೀವಿಯಸ್ ವಿಡಿಯೋಸ್ ಅಲ್ಲಿ ಕೂಡ ಹೇಳಿದೀನಿ, ಹಿಸ್ಟ್ರಿ, ಸೋಶಿಯಾಲಜಿ ಮತ್ತೆ ಎಕನಾಮಿ ಮುಗಿಸ್ಕೊಂಡ್ಬಿಟ್ರೆ ಆಲ್ಮೋಸ್ಟ್ 50% ಆಫ್ ದ ಟಾಸ್ಕ್ ಇಸ್ ಡನ್. ಬಿಕಾಸ್ ಜಾಗ್ರಫಿಲಿ ಇರೋದು, ಎಕಾಲಜಿ ಎನ್ವಿರಾನ್ಮೆಂಟಲ್ ಇರೋದು ಓವರ್ಲ್ಯಾಪ್ ಆಗುತ್ತೆ. ಫ್ಯೂ ಕಾನ್ಸೆಪ್ಟ್ಸ್ ಇನ್ ಲೈಫ್ ಸೈನ್ಸಸ್ ಆಲ್ಸೋ ಓವರ್ಲ್ಯಾಪ್ಸ್ ವಿತ್ ಎಕಾಲಜಿ, ಎನ್ವಿರಾನ್ಮೆಂಟ್ ಅಂಡ್ ಜಾಗ್ರಫಿ. ಪಾಲಿಟಿ, ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಸ್ವಲ್ಪ ಓವರ್ಲ್ಯಾಪ್ ಆಗುತ್ತೆ. ಅಗೇನ್ ಸೋಷಿಯಲ್ ಅಂಡ್ ಪೊಲಿಟಿಕಲ್ ಪರ್ಸ್ಪೆಕ್ಟಿವ್ ಅಂಡ್ ಪಾಲಿಟಿ ವಿಲ್ ಆಲ್ಸೋ ಓವರ್ಲ್ಯಾಪ್ ಅಲ್ವಾ. ಸೊ ಅಂಡ್ ಸಮ್ ಕಾನ್ಸೆಪ್ಟ್ಸ್ ಎಕನಾಮಿ ಮತ್ತೆ ಸೋಷಿಯಲ್ ಅಂಡ್ ಪೊಲಿಟಿಕಲ್ ಪರ್ಸ್ಪೆಕ್ಟಿವ್ ಅಲ್ಲಿ ಇರೋದು ಓವರ್ಲ್ಯಾಪ್ ಆಗುತ್ತೆ. ಎಥಿಕ್ಸ್, ಇಂಟಿಗ್ರಿಟಿ, ಆಪ್ಟಿಟ್ಯೂಡ್ ಅದೊಂದು ಎಕ್ಸ್ಟ್ರಾ ಸಬ್ಜೆಕ್ಟ್ ಅಷ್ಟೇ ಅಲ್ವಾ. ಸೊ ನೋಡಕ್ಕೆ ಬಲ್ಕಿ ಅನ್ಸುತ್ತೆ, ಬಟ್ ನೀವು ಅದನ್ನ ಒಂದೊಂದನ್ನೇ ಕವರ್ ಮಾಡ್ತಾ, ಕಂಪ್ಲೀಟ್ ಮಾಡ್ತಾ, ರಿವೈಸ್ ಮಾಡ್ತಾ ಹೋದಾಗ ನಿಮ್ಗೆ ಅದು ಸಿಂಪ್ಲಿಫೈಡ್ ಆಗ್ಬಿಡುತ್ತೆ. ಅಂಡ್ ಇದೆಲ್ಲ ಒಂದಿನ 2 ದಿನದಲ್ಲಿ ಆಗಲ್ಲ. ಇಟ್ ನೀಡ್ಸ್ ಲಾಟ್ ಆಫ್ ಟೈಮ್, ಲಾಟ್ ಆಫ್ ಪೇಷನ್ಸ್ ಅಂಡ್ ಲಾಟ್ ಆಫ್ ಪ್ಲಾನಿಂಗ್. ಹಂಗನ್ಬಿಟ್ಟು ಬರೀ ಪ್ಲಾನಿಂಗ್ ನಾನು 6 ತಿಂಗಳು ಕುತ್ಕೊಂಡು ಮಾಡ್ತೀನಿ, ಪೇಷನ್ಸ್ ಇಂದ 1 ವರ್ಷ ಇರ್ತೀನಿ ಅಂದ್ರೆ ಯುವರ್ ಔಟ್ ಆಫ್ ದ ರೇಸ್. ವಿನ್ನಿಂಗ್ ಇಸ್ ಇಂಪಾರ್ಟೆಂಟ್ ಅಂಡ್ ವಿನ್ನಿಂಗ್ ಅಟ್ ದ ರೈಟ್ ಟೈಮ್ ಇಸ್ ಆಲ್ಸೋ ಇಂಪಾರ್ಟೆಂಟ್ ಅಲ್ವಾ. ನಾಳೆ ದಿನ ನಿಮ್ಗೆ ಏಜ್ ಬಾರ್ ಆಗೋಯ್ತು ಅಂದಾಗ ನಿಮ್ಗೆ ಯಾವ ಅಟೆಂಪ್ಟು ಸಿಗೋದಿಲ್ಲ, ಅಥವಾ ತುಂಬಾ ಲೇಟ್ ಆಗಿ ಕೆಲಸ ತಗೊಂಡ್ರೆ ನಿಮ್ಗೆ ನಂಬರ್ ಆಫ್ ಸರ್ವಿಸ್ ಇಯರ್ಸ್ ಕಮ್ಮಿ ಆಗುತ್ತೆ, ಬೆನಿಫಿಟ್ಸ್ ಏನು ಅಂತ ಮಟ್ಟಕ್ಕೆ ನಿಮಗೆ ಸಿಗೋದಿಲ್ಲ. ಸೊ ಯಾರು ಪ್ರಿಲಿಮ್ಸ್ ಮಾಡಿ ಮೇನ್ಸ್ ಬರೆದು ಇಂಟರ್ವ್ಯೂ ಕ್ವಾಲಿಫೈ ಆಗಿಲ್ದೇ ಇರೋರು ಈ ರೀತಿ ಒಂದಷ್ಟು ಮಿಸ್ಟೇಕ್ಸ್ ನ ಮಾಡಿರ್ಬೋದು, ಅಥವಾ ನೀವು ಡಿಮಾಂಡ್ ಆಫ್ ದ ಕ್ವಶನ್ ಅರ್ಥ ಮಾಡ್ಕೊಂಡೇ ಇರ್ಬೋದು ಸರಿಯಾಗಿ ಅಲ್ವಾ. ಇಫ್ ಯು ಡೋಂಟ್ ಅಂಡರ್ಸ್ಟ್ಯಾಂಡ್ ದ ಡಿಮಾಂಡ್ ಆಫ್ ದ ಕ್ವಶನ್, ಯು ವಿಲ್ ನಾಟ್ ಬಿ ಏಬಲ್ ಟು ರೈಟ್ ವಾಟ್ ಇಸ್ ಎಕ್ಸ್ಪೆಕ್ಟೆಡ್ ಫ್ರಮ್ ಯು ಫ್ರಮ್ ದಟ್ ಕ್ವಶನ್. ಆ ತರ ಟೈಮಲ್ಲೂ ನಮಗೆ ಕಡಿಮೆ ಮಾರ್ಕ್ಸ್ ಬರುವಂತ ಒಂದು ಸಾಧ್ಯತೆ ಇರುತ್ತೆ. ಮತ್ತೆ ಹ್ಯಾಂಡ್ ರೈಟಿಂಗ್ ಇಸ್ ವೆರಿ ಬೇಸಿಕ್. ದೇ ಡೋಂಟ್ ಎಕ್ಸ್ಪೆಕ್ಟ್ ಯು ಟು ರೈಟ್ ಕ್ಯಾಲಿಗ್ರಫಿ ಆರ್ ಸಮಥಿಂಗ್, ಅಟ್ ಲೀಸ್ಟ್ ರೀಡಬಲ್ ಆಗಿರ್ಲಿ. ನಿಮ್ಮ ಹ್ಯಾಂಡ್ ರೈಟಿಂಗ್ ಓದುಗರಿಗೆ ಅಥವಾ ಕರೆಕ್ಷನ್ ಮಾಡೋರಿಗೆ ಅರ್ಥ ಆಗೋ ಮಟ್ಟಕ್ಕಾದ್ರೂ ಇರಬೇಕು. ಸೊ ಇಫ್ ಯು ಆರ್ ಹ್ಯಾವಿಂಗ್ ಅ ಪ್ರಾಬ್ಲಮ್ ವಿತ್ ಹ್ಯಾಂಡ್ ರೈಟಿಂಗ್, ಪ್ಲೀಸ್ ವರ್ಕ್ ಆನ್ ಇಟ್ ಆಯ್ತಾ. ಈಗೇನು ನಾಳೆನೆ ಮೇನ್ಸ್ ಬರೀತಾ ಇದ್ದೀರಾ ನೀವೆಲ್ಲ? ಇಲ್ಲ, ಈಗ ನಮ್ಗೆ ಅನೌನ್ಸ್ ಆಗಿರೋ ಡೇಟು ಟೆಂಟೇಟಿವ್ ಡೇಟ್, ಒಂದು ಕ್ಯಾಲೆಂಡರ್ ರೀತಿ ಬಿಟ್ಟಿದ್ದಾರೆ, ಅದ್ರಲ್ಲಿ ಚೇಂಜಸ್ ಇದ್ದೇ ಇರುತ್ತೆ, ಡೆಫಿನೆಟ್ಲಿ ಚೇಂಜಸ್ ಇರುತ್ತಲ್ವಾ. ನೆಕ್ಸ್ಟ್ ಪ್ರಿಲಿಮ್ಸ್ ಕ್ಲಿಯರ್ ಆಗಿ, ಪ್ರಿಲಿಮ್ಸ್ ಆಗಿದೆ, ಮೇನ್ಸ್ ಬರ್ದಿದ್ದೀರಾ, ಅಗೇನ್ ಮೇನ್ಸ್ ಕ್ವಾಲಿಫೈ ಮಾಡಿ ನೀವು ಇಂಟರ್ವ್ಯೂಗೆ ಸೆಲೆಕ್ಷನ್ ಆಗಿದ್ದೀರಾ ಅಂತ ಅನ್ಕೊಳ್ಳೋಣ. ಈಗ ಇಂಟರ್ವ್ಯೂ ಮಾರ್ಕ್ಸ್ ಬರೀ 25, ಹೌದಾ? 200 ಇಂದ 50 ಇಂದ 25 ಬಂದಿದೆ. ಅಂಡ್ ಅಕಾರ್ಡಿಂಗ್ ಟು ಮೀ ನಾವು ಈ 25 ಮಾರ್ಕ್ಸ್ ಹಾರ್ಡ್ಲಿ ಮೇಕ್ಸ್ ಎನಿ ಡಿಫರೆನ್ಸ್. ನೀವು ನಿಮ್ಮ ಮೇನ್ಸ್ ಅಲ್ಲೇ ಇಲ್ಲೇ ನೀವು ಹೈ ಸ್ಕೋರ್ಸ್ ತಗೊಂಡ್ಬಿಟ್ರೆ ಅವ್ರು ಮಿನಿಮಲ್ ಮಾರ್ಕ್ಸ್ ಕೊಟ್ರು, ವಿ ಡೋಂಟ್ ನೋ ವಾಟ್ ಇಸ್ ಮಿನಿಮಲ್ ದಿಸ್ ಟೈಮ್. ಅಂದ್ರೆ 10 ಮಿನಿಮಲ್, 5 ಮಿನಿಮಲ್, 4 ಮಿನಿಮಲ್ ನಮಗೆ ಗೊತ್ತಿಲ್ಲ, ಮ್ಯಾಕ್ಸಿಮಮ್ 25 ಅನ್ನೋದು ಗೊತ್ತು. ಸೊ ಅವ್ರು ಮಿನಿಮಲ್ ಮಾರ್ಕ್ಸ್ ಕೊಟ್ಟರು ಸಹ ನೀವು ಮೇನ್ಸ್ ಅಲ್ಲಿ ತುಂಬಾ ಹೈ ಸ್ಕೋರ್ಸ್ ತಗೊಂಡಿದ್ದಾಗ ನಥಿಂಗ್ ಅಂಡ್ ನೋಬಡಿ ಕ್ಯಾನ್ ಸ್ಟಾಪ್ ಯು ಫ್ರಮ್ ಸೆಕ್ಯೂರಿಂಗ್ ಎ ರ್ಯಾಂಕ್ ಅಲ್ವಾ. ಹೌ ಡಸ್ ಇಟ್ ಮೇಕ್ ಡಿಫರೆನ್ಸ್? ಅದೇ 25 ಮಾರ್ಕ್ನ ನೀವು ಮೇನ್ಸ್ ಅಲ್ಲೇ ಪರ್ ಕ್ವಶನ್ 1 ಮಾರ್ಕ್ 2 ಮಾರ್ಕ್ಸ್ ಎಕ್ಸ್ಟ್ರಾ ವ್ಯಾಲ್ಯೂ ಅಡಿಷನ್ ಮಾರ್ಕ್ಸ್ ನೀವು ತಗೊಂಡ್ಬಿಟ್ರಿ ಅಂತಂದ್ರೆ ಇಟ್ ಹಾರ್ಡ್ಲಿ ಮೇಕ್ಸ್ ಎನಿ ಡಿಫರೆನ್ಸ್. ಇಲ್ಲಿ ಇಂಟರ್ವ್ಯೂಲ್ ಬರೋದು ನಿಮ್ಗೊಂದು ಎಕ್ಸ್ಟ್ರಾ ಐಸಿಂಗ್ ಆನ್ ದ ಕೇಕ್ ತರ ಅಲ್ವಾ. ಸೊ ಡೋಂಟ್ ವರಿ ದಟ್ ಮಚ್ ಅಬೌಟ್ ಇಂಟರ್ವ್ಯೂ. ಆಮೇಲೆ ಈ ಇಂಟರ್ವ್ಯೂ ಸ್ಟೇಜ್ ಬಂದಾಗ್ಲೇನೆ ನೀವೆಲ್ಲರೂ ಡಿಸ್ಟರ್ಬ್ ಆಗೋದು. ಕೆಲವರು ಮೇನ್ಸ್ ಅಲ್ಲೇ ಡಿಸ್ಟರ್ಬ್ ಆಗ್ಬಿಟ್ಟಿರ್ತಾರೆ. ಓಕೆ, ಪ್ರಿಲಿಮ್ಸ್ ಬರ್ದಿದ್ದೀನಿ, ನೀವು ಒಳ್ಳೆ ಆಸ್ಪಿರೆಂಟ್ ಆಗಿರ್ತೀರಾ, ತುಂಬಾ ಚೆನ್ನಾಗಿ ಓದಿರ್ತೀರಾ, ಅಯ್ಯೋ ಏನೋ ನಡೀತಿದ್ಯಂತೆ, ಅಲ್ಲೇನೋ ನಡೆಯುತ್ತೆ, ಇಲ್ಲೇನೋ ನಡೆಯುತ್ತೆ, ನಿಮ್ಮ ಹತ್ರ ಪ್ರೂಫ್ಸ್ ಇದೆಯಾ, ಎಲ್ಲೆಲ್ಲಿ ಏನೇನು ನಡೀತಿದೆ ಅಂತ. ಓಕೆ, ಪ್ರೂಫ್ ಇದ್ರೂ ನಿಮ್ ಕೈಲಿ ಏನ್ ಮಾಡಕ್ಕಾಗತ್ತೆ? ಯಾರ ಕೈಲೂ ಏನು ಮಾಡಕ್ ಆಗದಿರೋ ಅಂತ ಕೆಲವೊಂದು ವಿಚಾರಗಳಿರುತ್ತೆ. ಅದ್ರ ಬಗ್ಗೆ ನಾವು ಒತ್ತು ಕೊಟ್ಕೊಂಡು ನಮ್ಮ ಎನರ್ಜಿ, ನಮ್ಮ ಫೋಕಸ್, ನಮ್ಮ ಟೈಮು, ನಮ್ಮ ಪ್ರಿಷಿಯಸ್ ಪ್ರೊಡಕ್ಟಿವ್ ಇಯರ್ಸ್ ನ ವೇಸ್ಟ್ ಮಾಡ್ಕೊಳಕ್ಕಿಂತ ನಮ್ಮ ಕೈಯಲ್ಲಿರೋದು ನಮ್ಮ ತಲೆ,
ಕೈ, ಬುಕ್ಲೆಟ್. ಈ ಮೂರನ್ನ ನಾವು ಎಫೆಕ್ಟಿವ್ ಆಗಿ ಯುಟಿಲೈಸ್ ಮಾಡ್ಕೊಂಡ್ಬಿಟ್ರೆ ಎಲ್ಲಿ ಏನ್ ಬೇಕಾದ್ರೂ ಆಗ್ಲಿ ನನಗಂತೂ ಒಂದು ಪೋಸ್ಟ್ ಸಿಕ್ಕೇ ಸಿಗುತ್ತೆ ಅನ್ನೋ ಕಾನ್ಫಿಡೆನ್ಸ್ ನ ನೀವು ಬೆಳೆಸ್ಕೊಂಡಂಗೆ ಆಗತ್ತೆ. ಸೊ ಪ್ಲೀಸ್ ಡೋಂಟ್ ವರಿ ಅಬೌಟ್ ದೋಸ್ ಥಿಂಗ್ಸ್ ಅಬೌಟ್ ವಿಚ್ ಯು ಡೋಂಟ್ ಹ್ಯಾವ್ ಎನಿ ಕಂಟ್ರೋಲ್ ಅಲ್ವಾ. ನೆಕ್ಸ್ಟ್ ಇಂಟರ್ವ್ಯೂಗೂ ಬಂದು ಇಲ್ಲಿ ಮೇನ್ಸ್ ಓಕೆ ಇವತ್ತಿನ ಪರಿಸ್ಥಿತಿಗೆ ನೀವು ಮೇನ್ಸ್ ಅಲ್ಲಿ ಚೆನ್ನಾಗಿ ಮಾಡಿದೀರಾ, ಮೇನ್ಸ್ ಅಲ್ಲಿ ಹೈ ಸ್ಕೋರ್ ತಗೊಂಡಿದ್ದೀರಾ ಅಂತಂದ್ರೆ ಇಂಟರ್ವ್ಯೂ ಅವ್ರು ನಿಮಗೆ ಮಿನಿಮಲ್ ಮಾರ್ಕ್ಸ್ ಕೊಟ್ಟರು ಸಹ ನಿಮ್ಗೆ ಒನ್ ಪೋಸ್ಟಿಂಗ್ ಅಂತೂ ಆಗತ್ತೆ. ಮೇ ಬಿ ನಿಮ್ಗೆ ನಿಮ್ ಡ್ರೀಮ್ ಪೋಸ್ಟೇ ಸಿಗ್ಬೋದು, ಅಥವಾ ನಿಮ್ಗೆ ಯಾವ್ದಾದ್ರು ಒಂದು ಪೋಸ್ಟ್ ಆದ್ರೂ ಸಿಗುತ್ತೆ, ಅಷ್ಟಂತೂ ನಾನು ಹೇಳ್ಬೋದು. ಇವಾಗ ಕೆಲವರಿಗೆ ಡ್ರೀಮ್ ಪೋಸ್ಟ್ ಇರುತ್ತಲ್ವಾ, ನಂಗೆ ಯೂನಿಫಾರ್ಮ್ ಸರ್ವಿಸ್ ಬೇಕು, ನಾನು AC ರೆವೆನ್ಯೂ ಆಗ್ಬೇಕು, ನಾನು ತಹಸೀಲ್ದಾರ್ ಆಗ್ಬೇಕು, ಅದು ಸಿಕ್ಕಿದ್ರು ಸಿಗುತ್ತೆ, ಸಿಗದೇ ಇದ್ರೂ ಇರುತ್ತೆ. ಬಟ್ ಯು ವಿಲ್ ಡೆಫಿನೆಟ್ಲಿ ಕಮ್ ಇನ್ ದ ಲ್ಯಾಡರ್ ಅಲ್ವಾ. ಬಟ್ ಇಫ್ ಯು ಹ್ಯಾವ್ ಟ್ರೂಲಿ ಟ್ರೆಮೆಂಡಸ್ಲಿ ಡನ್ ವೆಲ್ ಇನ್ ಯುವರ್ ಮೇನ್ಸ್ ಎಕ್ಸಾಮ್, ಇಂಟರ್ವ್ಯೂಲಿ ನಿಮ್ಗೆ ಮಿನಿಮಲ್ ಮಾರ್ಕ್ಸ್ ಕೊಟ್ಟರು ಸಹ ಯು ವಿಲ್ ಡೆಫಿನೆಟ್ಲಿ ಅಚೀವ್ ಯುವರ್ ಡ್ರೀಮ್ ಪೋಸ್ಟ್ ಅಂತ ಔಟ್ ಆಫ್ ಮೈ ಎಕ್ಸ್ಪೀರಿಯನ್ಸ್ ಐ ಆಮ್ ಟೆಲ್ಲಿಂಗ್ ಯು. ಓಕೆ, ನೆಕ್ಸ್ಟ್ ಇವಾಗ ಇಂಟರ್ವ್ಯೂಗೂ ಬಂದು ಫೈನಲ್ ಸೆಲೆಕ್ಷನ್ ಲಿಸ್ಟ್ ಅಲ್ಲಿ ನಿಮ್ ಹೆಸರು ಬಂದಿಲ್ಲ ಅಂತಂದ್ರೆ ಇಲ್ಲಿ ಎಂತವ್ರಿಗೂ ಹಾರ್ಟ್ ಬ್ರೇಕ್, ಪೇನ್, ಡಿಪ್ರೆಷನ್, ಸ್ಟ್ರೆಸ್, ಹ್ಯುಮಿಲಿಯೇಷನ್, ಆಂಗ್ಸೈಟಿ, ಸ್ಟ್ರೆಸ್, ಅಂಡರ್ ಕಾನ್ಫಿಡೆನ್ಸ್ ಕಾಡೋದು ಸರ್ವೇ ಸಾಮಾನ್ಯ. ಈಗ ನೆಕ್ಸ್ಟ್ ಇವಾಗ ಸಪೋಸ್ ಇವಾಗ ನಾನೇ ಆ ಕ್ಯಾಂಡಿಡೇಟ್ ಅಂತ ಅನ್ಕೊಳ್ಳೋಣ, ಪ್ರಿಲಿಮ್ಸ್ ಆಯ್ತು, ಮೇನ್ಸು ನಾನು ಚೆನ್ನಾಗಿ ಮಾಡಿದ್ದೀನಿ ಅಂತ ಅನ್ನಿಸ್ತಾ ಇದೆ, ಇಂಟರ್ವ್ಯೂಲಿ ನಾನು ಚೆನ್ನಾಗಿ ಮಾಡಿದ್ದೀನಿ ಅಂತ ನನಗೆ ನಂಬಿಕೆ ಇದೆ, ಬಟ್ ನನಗೆ ಸೆಲೆಕ್ಷನ್ ಲಿಸ್ಟ್ ಅಲ್ಲಿ ಹೆಸರೇ ಬಂದಿರಲ್ಲ. ನೆಕ್ಸ್ಟ್ ಏನ್ ಮಾಡ್ತೀವಿ, ತಿರ್ಗಾ ಅದೇ ಈಗೋ ಡಿಫೆನ್ಸ್ ಮೆಕ್ಯಾನಿಸಮ್, ಇಲ್ಲ ಏನೋ ಆಗಿದೆ ಅನ್ಸುತ್ತೆ, ಹೊರಗಡೆ ನಡೀತಿರೋ ಗಾಸಿಪ್ ಎಲ್ಲ ನಿಜಾನೇ ಇರಬೇಕು, ಏನೋ ತಪ್ಪಾಗ್ಬಿಟ್ಟಿದೆ, ಏನೋ ನನ್ಗೆ ಅನ್ಯಾಯ ಆಗ್ಬಿಟ್ಟಿದೆ, ಅಥವಾ ನಾನು ತುಂಬಾ ಚೆನ್ನಾಗಿ ಓದಿದೆ, ಹಿಂಗಾಗಿಲ್ಲ ಹಂಗಾಗಿಲ್ಲ. ಸೊ ನಾನು ಹೇಳಿದೆ, ಯು ಹ್ಯಾವ್ ಟು ಫಿಲ್ಟರ್ ದೋಸ್ ಎಲಿಮೆಂಟ್ಸ್ ಅಬೌಟ್ ವಿಚ್ ಯು ಡೋಂಟ್ ಹ್ಯಾವ್ ಯುವರ್ ಕಂಟ್ರೋಲ್. ಜಸ್ಟ್ ಫೋಕಸ್ ಆನ್ ಯುವರ್ ಓನ್ ಸೆಲ್ಫ್. ನಿಮ್ಮ ಒಂದು ಸ್ವಂತಿಕೆ ಏನಿದೆ ಅದನ್ನ ಮಾತ್ರ ನೀವು ಫೋಕಸ್ ಮಾಡಿ. ಓಕೆ, ಈಗ ಇಂಟರ್ವ್ಯೂ ಸ್ಟೇಜಲ್ಲಿ ಸೆಲೆಕ್ಷನ್ ಆಗಿಲ್ಲ ಅಂತಂದಾಗ ನಾನು ಹೇಳಿದೆ ಗೊತ್ತಾ, ಫಸ್ಟ್ ಇಂದ ಹೋಗಿ ತಿರ್ಗಾ ಪ್ರಿಲಿಮ್ಸ್ ಪೇಪರ್ ತಗೊಳ್ಳಿ, ಮೇನ್ಸ್ ಪೇಪರ್ ತಗೊಳ್ಳಿ, ಇಂಟ್ರೋಸ್ಪೆಕ್ಟ್ ಮಾಡ್ತಾ ಹೋಗಿ, ಪೇಪರ್ ಅನಲೈಸ್ ಮಾಡ್ತಾ ಹೋಗಿ ಅಂತ. ಅಲ್ಲಿ ನಿಮಗೆ ಒಂದೇ ಒಂದು ಪಾಯಿಂಟ್, ಓಕೆ ನಾನು ಈ ತರ ಜಾಗದಲ್ಲಿ ಇಲ್ಲಿ ಹಿಂಗ್ ಮಿಸ್ಟೇಕ್ ಮಾಡಿದೆ ಅನ್ನೋದು ನಿಮಗೆ ಗೊತ್ತಾಯ್ತು ಅಂದ್ರೆ ದಟ್ ಮಿಸ್ಟೇಕ್ ಅಲೋನ್ ವುಡ್ ಹ್ಯಾವ್ ಕಾಸ್ಟೆಡ್ ಯು ದಿಸ್ ಫೇಲ್ಯೂರ್. ಓಕೆ, ಇಷ್ಟೇ ನಾವು ಮಾಡೋಕ್ಕಾಗೋದಲ್ವಾ. ವಾಟ್ ಎವರ್ ವಿ ಕ್ಯಾನ್ ಡೂ ಈಸ್ ಓನ್ಲಿ ಸೋ ಮಚ್. ಓದ್ಬೋದು, ಎಕ್ಸಾಮ್ ಬರಿಬೋದು, ಕ್ಲಿಯರ್ ಆಗಿಲ್ಲ ಅಂತಂದ್ರೆ ವಿಲ್ ಅಗೇನ್ ಕಮ್ ಬ್ಯಾಕ್, ವಿಲ್ ಸಿಟ್ ಬ್ಯಾಕ್, ವಿ ವಿಲ್ ಅನಲೈಸ್, ವಿ ವಿಲ್ ಅಂಡರ್ಸ್ಟ್ಯಾಂಡ್, ವಿ ವಿಲ್ ಅಕ್ನಾಲೇಜ್ ಅವರ್ ಮಿಸ್ಟೇಕ್ಸ್ ಅಂಡ್ ವಿ ವಿಲ್ ರೀಸ್ಟಾರ್ಟ್. ಇಷ್ಟನ್ನಂತೂ 100% ಮಾಡ್ಬೋದು. ಇದನ್ನ ನಮ್ಮಿಂದ ಯಾರೂ ಕಸ್ಕೊಳಕ್ ಆಗೋದಿಲ್ಲ. ಇದನ್ನೇ ನೀವು ಮಾಡಿ ಅಂತ ನಾನು ಹೇಳ್ತಾ ಇದ್ದೀನಿ. ಐ ನೋ, ಎವ್ರಿ ಟೈಮ್ ಸ್ಟಾರ್ಟಿಂಗ್ ರೀಸ್ಟಾರ್ಟಿಂಗ್ ಇಸ್ ವೆರಿ ಡಿಫಿಕಲ್ಟ್, ಬಟ್ ನಿಮ್ಮ ಗುರಿ, ನಿಮ್ಮ ಪ್ಯಾಷನ್, ನಿಮ್ಮ ಒಂದು ಗೋಲ್, ನಾನು ಸಿವಿಲ್ ಸರ್ವೆಂಟ್ ಆಗ್ಲೇಬೇಕು ಅನ್ನೋದಿತ್ತು ಅಂತಂದ್ರೆ ಯು ಹ್ಯಾವ್ ಟು ಗೋ ಥ್ರೂ ದ ಸೇಮ್ ಪ್ರಾಸೆಸ್ ಅಲ್ವಾ. ಇದಕ್ಕೇನಾದ್ರೂ ಶಾರ್ಟ್ ಕಟ್ ಇದೆಯಾ, ಅಥವಾ ಇದಕ್ಕೇನಾದ್ರೂ ಬೇರೆ ಆಲ್ಟರ್ನೇಟಿವ್ ಇದೆಯಾ? ಏನೂ ಇಲ್ಲ. ಈವನ್ ಐ ಹ್ಯಾವ್ ಟೇಸ್ಟೆಡ್ ಫೇಲ್ಯೂರ್ ನಾಟ್ ಒನ್ಸ್ ಬಟ್ ಟ್ವೈಸ್. ಏನ್ ಮಾಡಕ್ಕಾಗತ್ತೆ, ಇದೊಂಥರ ಇಟ್ಸ್ ಲೈಕ್ ಒಂದು ಅಡಿಕ್ಷನ್. ಈ ಸಿವಿಲ್ ಸರ್ವಿಸ್ ತುಂಬಾ ಸೀರಿಯಸ್ ಆಗಿದ್ದೀವಿ ನಾವು ಇದ್ರ ಬಗ್ಗೆ ಅಂತಂದ್ರೆ ಅನ್ಸುತ್ತೆ, ಹೌದು ಇಂಟರ್ವ್ಯೂ ಬಂದು ಸೆಲೆಕ್ಷನ್ ಆಗಿಲ್ದಿರುವಾಗ ನಂಗೆ ಈ ಸವಾಸನೆ ಬೇಡ, ಈ ಎಕ್ಸಾಮು ಬೇಡ, ಯಾವ್ದಾದ್ರು ಪ್ರೈವೇಟ್ ಕಂಪನಿಗೆ ಹೋಗೋಣ, ಅಥವಾ ಏನು ಮಾಡೋದ್ ಬೇಡಪ್ಪ, ಮನೇಲಿ ಆರಾಮಾಗಿ ಇದ್ಬಿಡೋಣ ಅಂತ ಅನ್ಸುತ್ತೆ. ಬಟ್ ಟುಡೇ ಈವನ್ ಸೆಕ್ಯೂರಿಂಗ್ ಅ ಜಾಬ್ ಇನ್ ಅ ಪ್ರೈವೇಟ್ ಫರ್ಮ್ ಇಸ್ ವೆರಿ ಡಿಫಿಕಲ್ಟ್. ಅಂಡ್ ಕೆಲಸ ಸಿಕ್ಕಿದ್ರು ನಿಮ್ಮನ್ನ ಅಲ್ಲೇ ಉಳಿಸ್ಕೊಳ್ಳೋದು ಬಹಳ ಕಷ್ಟ ಇದೆ ಅಲ್ವಾ. ಲೇ ಆಫ್ಸ್ ಆಗ್ತಾ ಇದೆ, ಗ್ಲೋಬಲ್ ಸಿಚುವೇಶನ್ ಸರಿ ಇಲ್ಲ. ಅಂಡ್ ಗೌರ್ಮೆಂಟ್ ಜಾಬ್ ಸೆಕ್ಯೂರಿಟಿಗೋಸ್ಕರ ಅನ್ನೋದಿತ್ತು ಅಂದ್ರೆ ನಿಮ್ಗೆ ಆ ತರ ಒಂದು ಪ್ಯಾಷನ್ ಬರಲ್ಲ ಟು ಅಚೀವ್ ದಟ್ ರ್ಯಾಂಕ್. ನನಗೆ ನನ್ನ ಪ್ಯಾಷನ್ಗೋಸ್ಕರ ನನ್ನ ಏನೋ ಒಂದು ಸೋಷಿಯಲ್ ಪರ್ಪಸ್, ನನ್ನ ಒಂದು ಪರ್ಸನಲ್ ಗೇನ್, ಪರ್ಸನಲ್ ಬೆನಿಫಿಟ್ ಜೊತೆಗೆ ಸೊಸೈಟಿಗೂ ನಾನು ಏನೋ ಒಂದು ಮಾಡಬೇಕು ಅನ್ನೋ ಉದ್ದೇಶ ನಿಮ್ದಾಗಿದ್ರೆ ಮಾತ್ರ ತಿರ್ಗಾ ಅದು ಮ್ಯಾಗ್ನೆಟ್ ತರ ನಿಮ್ಮನ್ನ ಎಳ್ಕೊಂಬಂದು ಅಲ್ಲಿಗೆ ನಿಲ್ಸುತ್ತೆ. ಈಗ ಅನ್ಕೊಳ್ಳೋಣ, ಈಗ ಪ್ರಿಲಿಮ್ಸ್ ಆಯ್ತು, ಇಂಟರ್ವ್ಯೂ ಸ್ಟೇಜ್ ಅಲ್ಲಿ ನೀವು ಆಚೆ ಬಂದ್ರಿ, ಅಗೇನ್ ಯು ಆರ್ ಸ್ಟ್ಯಾಂಡಿಂಗ್ ಅಟ್ ಗ್ರೌಂಡ್ ಝೀರೋ. ದಟ್ ಇಸ್ ದ ಬ್ಯೂಟಿ ಆಫ್ ಸಿವಿಲ್ ಸರ್ವಿಸ್ ಎಕ್ಸಾಮ್. ನೀವು UPSC ಆಗಲಿ, KPSC ಆಗಲಿ, ನೀವು ಇಂಟರ್ವ್ಯೂಗೆ ಹೋಗಿ ಅಲ್ಲಿ ಕ್ಲಿಯರ್ ಆಗಿಲ್ಲ ಅಂದ್ರೆ ಅಗೇನ್ ಯು ಆರ್ ಗೋಯಿಂಗ್ ಟು ಸ್ಟಾರ್ಟ್ ಫ್ರಮ್ ಪ್ರಿಲಿಮ್ಸ್ ಮೀನ್ಸ್ ದ ಸೇಮ್ ಸೈಕಲ್. ಬಟ್ ಮತ್ತೆ ನೀವು ಹೊಸ ಸೈಕಲ್ ಶುರು ಮಾಡುವಾಗ 1-2 ಹೊಸ ಮಿಸ್ಟೇಕ್ ನಡೆದ್ಬಿಟ್ರು ಪರವಾಗಿಲ್ಲ. ಬಟ್ ಏನ್ ಹಳೆ ಮಿಸ್ಟೇಕ್ ಇಂದ ನಿಮ್ಗೆ ಈ ಒಂದು ಬೆಲೆ ಕಟ್ಬೇಕಾಯ್ತೋ ಅದನ್ನ ಮತ್ತೆ ರಿಪೀಟ್ ಮಾಡಕ್ ಹೋಗ್ಬೇಡಿ. ಅದಕ್ಕೆ ನಾನು ಹೇಳಿದ್ದು, ಇವಾಗ ತಿರ್ಗಾ ರೀಸ್ಟಾರ್ಟ್ ಅಥವಾ ನೀವು ತಿರ್ಗಾ ಓದೋದನ್ನ ಶುರು ಮಾಡಕ್ ಹೋದಾಗ ಬುಕ್ಸ್ ಇಂದ ಶುರು ಮಾಡಬೇಡಿ, ಸಿಲೆಬಸ್ ಇಂದ ಶುರು ಮಾಡಬೇಡಿ, ಕ್ವಶನ್ ಪೇಪರ್ ಇಂದ ಶುರು ಮಾಡಿ. ಬಿಕಾಸ್ ಕ್ವಶನ್ ಪೇಪರ್ ಈಸ್ ಲೈಕ್ ಅ ಮಿರರ್. ನೀವ್ ಏನ್ ತಪ್ಪು ಮಾಡಿದೀರಾ ಅಂತ ಅದ್ ನಿಮಗೆ ಎತ್ತಿ ತೋರ್ಸುತ್ತೆ. ನೀವ್ ಅದನ್ನ ಅರ್ಥ ಮಾಡ್ಕೋಬೇಕು. ಹೌದು, ಒಂದ್ಸಲಿ ನೋಡಿದಾಗ ಗೊತ್ತಾಗಲ್ಲ, 2 ಸಲ ನೋಡಿದಾಗ ಗೊತ್ತಾಗಲ್ಲ, ಒಂದ್ 3-4 ಸಲ ನೋಡಿದಾಗ ನಿಮ್ಗೆ ಅರ್ಥ ಆಗೇ ಆಗತ್ತೆ ದಟ್ ವೇರ್ ದಟ್ ಮೈನರ್ ಮಿಸ್ಟೇಕ್ ನೀವು ಮಾಡ್ತಿದ್ದೀರಾ ಅನ್ನೋದು ನಿಮ್ಗೆ ಅಲ್ಲಿ ಗೊತ್ತಾಗತ್ತೆ. ಹೌದಾ? ಸೊ ಹಿಂಗ್ ಮಾಡಿದಾಗ ನೀವು ತಿರ್ಗಾ ಓದ್ಕೊಂಡು ಶ್ರದ್ಧೆಯಿಂದ ಓದಿ ಕಾನ್ಸಂಟ್ರೇಟೆಡ್ ಆಗಿ ಫೋಕಸ್ಡ್ ಆಗಿ ಇದ್ದಾಗ
ರಿಸಲ್ಟ್ ಸಿಕ್ಕೇ ಸಿಗುತ್ತೆ. ನಾನು ಹೇಳಿದೆ ಸ್ಟಾರ್ಟಿಂಗ್ ಅಲ್ಲಿ, ಹಾರ್ಡ್ ವರ್ಕ್ ನೆವರ್ ಗೋಸ್ ಅನ್ರಿವಾರ್ಡೆಡ್ ಅಂತ. ನಿಮಗೆ ಇದನ್ನ ಮಾಡೋದಕ್ಕೆ ಬೇಕಾಗಿರೋದು ಕಾನ್ಫಿಡೆನ್ಸ್, ಕನ್ಸಿಸ್ಟೆನ್ಸಿ, ಕರೇಜ್, ಡಿಟರ್ಮಿನೇಷನ್, ಟೈಮ್ ಡಿಸಿಪ್ಲಿನ್. ಕಾನ್ಫಿಡೆನ್ಸ್, ನಿಮಗೆ ನಿಮ್ಮ ಮೇಲೆ ಕಾನ್ಫಿಡೆನ್ಸ್ ಇದ್ದಾಗ ಮಾತ್ರ ನಿಮ್ಮ ಕೈಲಿ ಯಾವುದೋ ಒಂದು ಕೆಲಸನ ಸಕ್ಸಸ್ಫುಲ್ ಆಗಿ ಮಾಡಕ್ ಸಾಧ್ಯ. ಕಾನ್ಫಿಡೆನ್ಸ್ ಬೇಕು, ಕನ್ಸಿಸ್ಟೆಂಟ್ ಆಗಿರ್ಬೇಕು. ಸಿ, ಎವ್ರಿ ಡೇ ಮೋಟಿವೇಟೆಡ್ ಆಗಿ ಇರಕ್ಕಾಗಲ್ಲ, ಹೌದಾ? ಈಗ ಈ ತರ ಯಾವುದೋ ಒಂದು ವಿಡಿಯೋಸ್, ಟಾಪರ್ಸ್ ಯಾವುದೋ ಒಂದು ವಿಡಿಯೋ ಹಾಕಿದ್ದಾರೆ, ರ್ಯಾಂಕರ್ಸ್ ಯಾವುದೋ ಒಂದು ವಿಡಿಯೋ ಹಾಕಿದ್ದಾರೆ, ಆ ವಿಡಿಯೋ ನೋಡಿ ಒಂದ್ 2-3 ದಿನ ಮೋಟಿವೇಟೆಡ್ ಆಗಿ ಇರ್ತೀವಿ. ನಾನು ಕೂಡ ಹಂಗೇನೆ. ಬಟ್ ಆ ಕನ್ಸಿಸ್ಟೆಂಟ್ ಆಗಿರ್ತೀವಿ ಗೊತ್ತಾ, ದಟ್ ಇಸ್ ಪರ್ಮನೆಂಟ್. Nobody likes to be consistent, including me. But you have to come out of your comfort zone. You have to push the barriers to achieve that success. So consistency ತುಂಬಾ ಮುಖ್ಯ. ನೆಕ್ಸ್ಟ್ ಕರೇಜ್. ಭಯ ಆಗತ್ತೆ. ನಾನು ಪ್ರಿಲಿಮ್ಸ್ ಪಾಸ್ ಮಾಡ್ಬಿಟ್ಟಿದ್ದೀನಿ, ನಂಗೆ ಇವಾಗ ಭಯ ಆಗ್ತಾ ಇದೆ, ಮೇನ್ಸ್ಗೆ ಹೆಂಗ್ ಓದೋದು, ಓಕೆ ಮೇನ್ಸು ಸೆಲೆಕ್ಷನ್ ಆಗ್ಬಿಟ್ಟಿದೆ, ನಂಗೆ ಆನ್ಸರ್ ರೈಟಿಂಗ್ ಬರೆಯೋಕೆ ಭಯ ಆಗುತ್ತೆ, ಟೆಸ್ಟ್ ಸೀರೀಸ್ಗೆ ಹೋಗಕ್ಕೆ ಭಯ ಆಗುತ್ತೆ, ಎಷ್ಟು ಮಾರ್ಕ್ಸ್ ಬಂದ್ಬಿಡುತ್ತೋ, ನನ್ನ ಕ್ಲಾಸ್ಮೇಟ್ಸ್ ಏನ್ ಅನ್ಕೋತಾರೆ, ನನ್ನ ಯುನೋ ಫ್ರೆಂಡ್ಸ್ ಏನ್ ಅನ್ಕೋತಾರೆ, ಅವೆಲ್ಲ ಬಿಟ್ಬಿಡಿ. ಯಾರೇನ್ ಅನ್ಕೊಂಡ್ರೆ ನಿಮಗೇನಾಗಬೇಕು? ಸಿ, ಅಲ್ಟಿಮೇಟ್ಲಿ ಒನ್ಸ್ ಯು ಬಿಕಮ್ ಎನ್ ಆಫೀಸರ್, ಅವರೆಲ್ಲರೂ ದೇ ಪ್ರೈಸ್ ಯು, ದೇ ವಿಲ್ ಅಪ್ರಿಶಿಯೇಟ್ ಯು. ಸೊ ಅವ್ರು ಅನ್ಕೋತಾರೆ, ಇವ್ರು ಅನ್ಕೋತಾರೆ ಅನ್ನೋದನ್ನ ಬಿಟ್ಬಿಡಿ. ಸೊ ಯು ನೀಡ್ ದ ಕರೇಜ್ ಅಂಡ್ ಡಿಟರ್ಮಿನೇಷನ್. ಡಿಟರ್ಮೈಂಡ್ ಆಗಿರ್ಬೇಕು. ಬೀಳೋದು ಸಹಜ, ಏಳಕ್ಕಿಂತ ಬೀಳದೇ ಜಾಸ್ತಿ. ಲೈಫ್ ನಾಕ್ಸ್ ಡೌನ್ ಎವ್ರಿಬಡಿ. ಇಟ್ ಈಸ್ ಅಪ್ ಟು ಯು ಟು ಸ್ಟ್ಯಾಂಡ್ ಅಪ್, ಫೈಟ್ ಬ್ಯಾಕ್, ಅಲ್ವಾ? ನಮ್ ಜೀವನನ, ನಮ್ ಕಷ್ಟನ ನಾವೇ ಅನುಭವಿಸ್ಬೇಕು, ನಮ್ ಸಕ್ಸಸ್ನ ನಾವೇ ಪಡ್ಕೋಬೇಕು. ಈಗ ನೋಡಿ, ನಿಮ್ ಫ್ಯಾಮಿಲಿ, ಮೆಂಟರ್ಸ್, ಫ್ರೆಂಡ್ಸ್, ರಿಲೇಟಿವ್ಸ್, ನಿಮ್ ಸೋಷಿಯಲ್ ಸರ್ಕಲ್ ನಿಮ್ಮನ್ನ ಎಷ್ಟೇ ಸಪೋರ್ಟ್ ಮಾಡಿದ್ರು ಅವ್ರು ಯಾರು ನಿಮ್ ಪರವಾಗಿ ಹೋಗಿ ಕೂತ್ಕೊಂಡು ಎಕ್ಸಾಮ್ ಬರೆಯೋದಿಲ್ಲ. ನಿಮ್ ಎಕ್ಸಾಮ್ ನೀವೇ ಬರೆಯೋದು. ಆ ಫೇಲ್ಯೂರ್ನ ನೀವೇ ಅನುಭವಿಸ್ಬೇಕು. ಮೇ ಬಿ ಸಮನ್ ಎಲ್ಸ್ ಕ್ಯಾನ್ ಸಿಂಪಥೈಸ್, ದೇ ಕ್ಯಾನ್ ಎಂಪಥೈಸ್ ವಿತ್ ಯು. ಓಕೆ ಪಾಪ ಹಿಂಗಾಯ್ತಲ್ಲ, ಬೇಜಾರ್ ಮಾಡ್ಕೋಬೇಡಿ ಅಂತ ಹೇಳ್ಬೋದು. ಬಟ್ ಆ ಬಿಟ್ಟರ್ನೆಸ್ ನ ನೀವೊಬ್ರು ಮಾತ್ರ ಟೇಸ್ಟ್ ಮಾಡಕ್ ಸಾಧ್ಯ ಅಲ್ವಾ? ಸೊ ಡಿಟರ್ಮೈಂಡ್ ಆಗಿರಿ. ದಿಸ್ ಇಸ್ ಲೈಫ್. ಲೈಫ್ ಅಂದ್ಮೇಲೆ ಫೇಲ್ಯೂರ್, ಈಗ ಫೇಲ್ಯೂರ್ ಇಸ್ ದ ಸ್ಟೆಪ್ಪಿಂಗ್ ಸ್ಟೋನ್ ಆಫ್ ಸಕ್ಸಸ್ ಅಂತ ಅನ್ನಕ್ಕಿಂತ ಫೇಲ್ಯೂರ್ ಇಸ್ ಅ ಫೀಡ್ಬ್ಯಾಕ್ ಅಂತ ಅನ್ಕೊಳ್ಳಿ, ಅಲ್ವಾ? ನಾನು ಒಂದು ವಿಚಾರದಲ್ಲಿ ಫೇಲ್ ಆಗಿದ್ದೀನಿ ಅಂದ್ರೆ ಲೈಫ್ ಇಸ್ ಗಿವಿಂಗ್ ಮೀ ಅ ಫೀಡ್ಬ್ಯಾಕ್ ದಟ್ you have to modify, you have to rectify, ಅಥವಾ you have to improvise on these things 1 2 3. ಸೊ ಫೇಲ್ಯೂರ್ ನ ಫೀಡ್ಬ್ಯಾಕ್ ಅಂತ ನೋಡಿ, ಸ್ಟೆಪ್ಪಿಂಗ್ ಸ್ಟೋನ್ ಆಫ್ ಸಕ್ಸಸ್ ಅವೆಲ್ಲ. ನಾನು ಐ ಡೋಂಟ್ ಬಿಲೀವ್ ಇನ್ ಸಚ್ ಕೋಟ್ಸ್, ಬಟ್ ಐ ಫೀಲ್ ಫೇಲ್ಯೂರ್ ಇಸ್ ಅ ಫೀಡ್ಬ್ಯಾಕ್. ಆ ತರ ಯೋಚನೆ ಮಾಡಿ. ನೆಕ್ಸ್ಟ್, ಟೈಮ್ ಡಿಸಿಪ್ಲಿನ್. ನೀವು ಟೈಮ್ ನ ಎಷ್ಟು ಗೌರವ ಕೊಡ್ತಿರೋ, ಎಷ್ಟು ರೆಸ್ಪೆಕ್ಟ್ ಮಾಡ್ತಿರೋ, ಅದು ಕೂಡ ನಿಮಗೆ ಅದನ್ನೇ ರೆಸಿಪ್ರೊಕೇಟ್ ಮಾಡುತ್ತೆ. ಟೈಮ್ ಡಿಸಿಪ್ಲಿನ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ನೀವು ಇವತ್ತು 6 ಗಂಟೆಗೆ ಎದ್ದು ಓದ್ಬಿಟ್ಟು ನಾಳೆ 10 ಗಂಟೆಗೆ ಎದ್ದು ಓದೋದಲ್ಲ. ಇವತ್ತು 6 ಗಂಟೆ ಅಂದ್ರೆ ನಾಳೆನೂ 6 ಗಂಟೆ. ಅದನ್ನ ಕನ್ಸಿಸ್ಟೆಂಟ್ ಆಗಿ, ಡಿಟರ್ಮೈಂಡ್ ಆಗಿ ಓದ್ಕೊಂಡು ಬರ್ಬೇಕು. ಹೌದು, ವಿ ಆರ್ ನಾಟ್ ರೋಬೋಟ್ಸ್. ಮಧ್ಯದಲ್ಲಿ ಏನೇನೋ ಎಮೋಷನಲ್ ಔಟ್ಬರ್ಸ್ಟ್ಸ್ ಆಗುತ್ತೆ. ವಿಲ್ ಬಿ ಕ್ಯಾರಿಂಗ್ ದಟ್ ಬಿಗ್ ಬ್ಯಾಗ್ ವಿಚ್ ಇಸ್ ಅ ಹ್ಯೂಜ್ ಬರ್ಡನ್ ಆಫ್ ದೋಸ್ ಎಮೋಷನ್ಸ್, ದೋಸ್ ಫೇಲ್ಯೂರ್ಸ್, ದೋಸ್ ಅನ್ಸರ್ಟನಿಟೀಸ್, ಫಿಯರ್ಸ್ ಎಲ್ಲ ಇದ್ದೇ ಇರುತ್ತೆ. ಬಟ್ ಅದನ್ನೆಲ್ಲ ನಾನು ಫೈಟ್ ಮಾಡಿ ಅದರಿಂದ ಆಚೆ ಬರ್ತೀನಿ ಅನ್ನೋ ಡಿಟರ್ಮಿನೇಷನ್ ನಿಮಗಿದ್ದಾಗ ಮಾತ್ರ ನೀವೇನೋ ಒಂದನ್ನ ಅಚೀವ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಸೊ ಪ್ಲೀಸ್ ಟ್ರೈ ದಿಸ್ ವಿಲ್ ಡೆಫಿನೆಟ್ಲಿ ಹೆಲ್ಪ್ ಯು. ಈಗ ಅಡ್ರೆಸ್ಸಿಂಗ್ ಬೋತ್ ವೆಟರನ್ಸ್ ಪ್ಲಸ್ ಫ್ರೆಷರ್ಸ್, ಒಂದು 5 hours ನೋಡೋಣ. 5 hours ಏನಿದು? 5 hours reinvent, restart, read, revise, repeat. Reinvent, restart, read, revise, repeat. ಎಲ್ಲಿ ತನಕ ಈ 5 hours ಇರಬೇಕು ಅಂದ್ರೆ, ಫೈನಲ್ ಲಿಸ್ಟ್ ಅಲ್ಲಿ ನಿಮ್ ಹೆಸರು ನೋಡ್ತೀರಾ ಗೊತ್ತಾ, ಸೋ ಅಂಡ್ ಸೋ ಹ್ಯಾಸ್ ಬೀನ್ ಸೆಲೆಕ್ಟೆಡ್ ಫಾರ್ ದಿಸ್ ಪೋಸ್ಟ್ ಅಂತ, ಅಲ್ಲಿ ತನಕ ಇದನ್ನ ಮಾಡಲೇಬೇಕು. ರೀಇನ್ವೆಂಟ್ ಯಾರಿಗೆ? ವೆಟರನ್ಸ್ಗೆ. ಏನೋ ತಪ್ಪು ಮಾಡಿರ್ತೀರಾ, ನಿಮ್ಮನ್ನ ನೀವೇ ಇಂಟ್ರಸ್ಪೆಕ್ಟ್ ಮಾಡಿಕೊಂಡು ಹೊಸದಾಗಿ ಕಮ್ ಅಪ್ ವಿತ್ ಅ ಪ್ಲಾನ್ ಆರ್ ಮಾಡಿಫೈ ದೋಸ್ ಥಿಂಗ್ಸ್ ವೇರ್ ಯು ಹ್ಯಾವ್ ಫೇಲ್ಡ್ ಆರ್ ವೇರ್ ಯು ಹ್ಯಾವ್ ಫೇಸ್ಡ್ ಹರ್ಡಲ್ಸ್. ರೀಇನ್ವೆಂಟ್, ರೀಸ್ಟಾರ್ಟ್ ಮಾಡಲೇಬೇಕು. ನಿಮ್ಗೆ ನಿಮ್ ಕನ್ಸು ಸಿವಿಲ್ ಸರ್ವೆಂಟ್ ಆಗದೇ ಇದೆ ಅಂತಂದ್ರೆ ರೀಸ್ಟಾರ್ಟ್ ಮಾಡ್ಲೇಬೇಕು. ಸುಮ್ಮನೆ ಮನೇಲಿ ಕುತ್ಕೊಂಡು ಸ್ಪೆಕ್ಯುಲೇಟ್ ಮಾಡೋದು, ಗಾಸಿಪ್ ಮಾಡೋದು, ಯೂಟ್ಯೂಬ್ ವಿಡಿಯೋಸ್ ನೋಡೋದು, ಟ್ಯಾಗ್ ಮಾಡೋದು, ಎಲ್ಲೋ ಹೋಗಿ ಸ್ಟ್ರೈಕ್ ಮಾಡೋದು, ಅದ್ಯಾವುದು ನಿಮ್ಗೆ ಏನು
ಅಂತ ಫ್ರೂಟ್ಫುಲ್ ರಿಸಲ್ಟ್ಸ್ ಕೊಡೋದಿಲ್ಲ. ಬೆಟರ್ ಯು ರೀಸ್ಟಾರ್ಟ್. ರೀಡ್, ಓದಲೇಬೇಕು. ರೀಡ್ ಜೊತೆಗೆ ರೈಟ್ ಆಲ್ಸೋ. ರೈಟಿಂಗ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ರೀಡ್, ರೈಟ್, ರಿವೈಸ್, ರಿಪೀಟ್. ನೀವು ಇಷ್ಟೆಲ್ಲ ಮಾಡಿ ರಿವಿಷನ್ ಮಾಡಲಿಲ್ಲ ಅಂತಂದ್ರೆ ಏನೂ ಪ್ರಯೋಜನ ಇಲ್ಲ. ಬಿಕಾಸ್ ಹ್ಯೂಮನ್ ಕೆಪಾಸಿಟಿ, ಬ್ರೈನ್ ಕೆಪಾಸಿಟಿ ನಮ್ದು ಎಷ್ಟಿದೆ, ತುಂಬಾ ಕಡಿಮೆ, ಮರ್ತೋಗುತ್ತೆ. 24 hours 48 hours ನಾವು ಏನು ಓದಿದೀವಿ ಅನ್ನೋದನ್ನ ಮರ್ತೋಗ್ತೀವಲ್ವಾ. ಸೊ ವೆನ್ ಯು ಆರ್ ರಿಪೀಟಿಂಗ್ ದ ಸೇಮ್ ಟಾಸ್ಕ್ ಅಗೇನ್ ಅಂಡ್ ಅಗೇನ್ ಅದು ನಮಗೆ ಪರ್ಮನೆಂಟ್ ಆಗಿ ಮೆಮೊರಿನಲ್ಲಿ ಒಂದಷ್ಟು ದಿನ ಉಳ್ಕೊಳ್ಳುತ್ತೆ, ಅಷ್ಟು ಬೇಗ ಮರೆಯೋದಿಲ್ಲ ಅಲ್ವಾ. ಸೊ ಪ್ಲೀಸ್ ಅಡಾಪ್ಟ್ ದೀಸ್ 5 hours. ಡೆಫಿನೆಟ್ಲಿ ಇಟ್ ವಿಲ್ ಬಿ ಆಫ್ ಗ್ರೇಟ್ ಹೆಲ್ಪ್ ಟು ಯು. ಅಂಡ್ ಇವಾಗ ಒನ್ ಸೆಟ್ ಆಫ್ ಕ್ಯಾಂಡಿಡೇಟ್ಸ್, ಪೊಟೆನ್ಷಿಯಲ್ ಕ್ಯಾಂಡಿಡೇಟ್ಸ್ ನಂಬಿಕೆ ಕಳ್ಕೊಂಡ್ಬಿಟ್ಟಿದ್ದಾರೆ. ಏನಪ್ಪ ಈಗಿರೋ ರಿಸಲ್ಟೇ ಬಿಡ್ತಾ ಇಲ್ಲ, ಕೇಸು, ಕೋರ್ಟು, 56%, ರೋಸ್ಟರು. ವೈ ಡೋಂಟ್ ಯು ಥಿಂಕ್ ಇನ್ ದಿಸ್ ವೇ? ಓಕೆ, ಈಗ ಏನೇನು ಹರ್ಡಲ್ಸ್ ಇದೆಯೋ ಸಿಸ್ಟಮ್ ಅಲ್ಲಿ ಅದೆಲ್ಲ ಪ್ರೀವಿಯಸ್ ನೋಟಿಫಿಕೇಶನ್ ಅಲ್ಲೇ ಮುಗ್ದೋಗ್ತಾ ಇದೆ. ನಮಗೆ ಹೊಸ ನೋಟಿಫಿಕೇಶನ್ ಬರುತ್ತೆ. ಈ ತರ ಹರ್ಡಲ್ಸ್ ಯಾವುದು ನಾವು ಫೇಸ್ ಮಾಡಲ್ಲ ಅಂತ ಅನ್ಕೊಂಡು ನೀವು ಯಾಕೆ ಓದೋದನ್ನ ಶುರು ಮಾಡಬಾರ್ದು? ಸಿ, ಯುಲ್ ಬಿ ಆಸ್ಕಿಂಗ್ ನೋಟಿಫಿಕೇಶನ್ ಯಾವಾಗ, ಎಕ್ಸಾಮ್ ಯಾವಾಗ, ನೋಟಿಫಿಕೇಶನ್ ಯಾವಾಗ, ಎಕ್ಸಾಮ್ ಯಾವಾಗ ಅಂತ. ಆ ದಿನ ಬಂದಾಗ ಯು ವಿಲ್ ಬಿ ಟೆಲಿಂಗ್ ಟೈಮ್ ಸಾಲಿಲ್ಲ, ನಾನು ಸರಿಯಾಗಿ ಓದ್ಲಿಲ್ಲ. ಯಾಕೆ ಆ ತರ? ಯು ಬಿ ಪ್ರಿಪೇರ್ಡ್. 6 months ಆಫ್ ಡೆಡಿಕೇಶನ್. ಕುತ್ಕೊಂಡ್ಬಿಡಿ. ಸಿಟ್ ಲೈಕ್ ಅ ರಾಕ್. ನಥಿಂಗ್ ಕ್ಯಾನ್ ಬ್ರೇಕ್ ಯು. ನಥಿಂಗ್ ಶುಡ್ ಬ್ರೇಕ್ ಯು ಇನ್ ಫ್ಯಾಕ್ಟ್. ಓಕೆ, ಯಾವ ತರ ಏನೇ ಹೊರಗಡೆ ಏನೇ ಅನ್ಸರ್ಟಿನಿಟೀಸ್ ನಡೀತಾ ಇರಲಿ, ಎಕ್ಸಾಮ್ ಆಗೇ ಆಗತ್ತೆ, ರಿಸಲ್ಟ್ ಬಿಟ್ಟೇ ಬಿಡ್ತಾರೆ, ಪೋಸ್ಟ್ ಆಗೇ ಆಗತ್ತೆ ಅನ್ನೋ ನಂಬಿಕೆಯಿಂದ ನೀವು ಡಿಟರ್ಮೈಂಡ್ ಆಗಿ ಒಂದು ಜಾಗದಲ್ಲಿ ಕೂತ್ಕೊಂಡು ಓದಿ. ಡೋಂಟ್ ಲೂಸ್ ಹೋಪ್ಸ್. ಪ್ಲೀಸ್ ಡೋಂಟ್ ಲೂಸ್ ಹೋಪ್ಸ್. ಬಿಕಾಸ್ ಇವತ್ತಿನ ಸಿನಾರಿಯೋಗೆ, ಇವತ್ತಿನ ಸಿಚುವೇಶನ್ಗೆ ನಿಮ್ಗೆ ಫ್ರಸ್ಟ್ರೇಷನ್ ಇದೆ. ಒಂಥರ ಅಯ್ಯೋ ಏನಪ್ಪಾ ವ್ಯವಸ್ಥೆ ಈ ತರ ಇದೆ ಅಂತ ಅನ್ಸುತ್ತೆ. ಬಟ್ 1 ವರ್ಷ 6 ತಿಂಗಳಾದ್ಮೇಲೆ ನಿಮ್ ಯಾರೋ ಫ್ರೆಂಡ್ಸ್ ಇನ್ನೊಂದು ಎಕ್ಸಾಮ್ ಬರ್ದು ಕ್ಲಿಯರ್ ಮಾಡ್ಬಿಟ್ಟಾಗ ಆಗ ನಿಮ್ಗೆ ಲೆಫ್ಟ್ ಔಟ್ ಅಂತ ಅನ್ಸುತ್ತೆ. ನಾನು ಅವಾಗ ಬರ್ದ್ಬಿಡ್ಬೇಕಿತ್ತು ಅಂದಾಗ ದಟ್ ವಿಲ್ ಬಿ ಟೂ ಲೇಟ್ ಅಲ್ವಾ. ಸೊ ಬೆಟರ್ ಬಿಟ್ಬಿಡಿ, ಅದನ್ನೆಲ್ಲ ಬಿಟ್ಬಿಡಿ. ಏನಾಗ್ಬೇಕೋ ಅದು ಆಗೇ ಆಗತ್ತೆ. ಅದನ್ನ ಮಾಡೋದಕ್ಕೆ ದೊಡ್ಡವ್ರು ಇದ್ದಾರೆ, ಲೀಡರ್ಸ್ ಇದ್ದಾರೆ, ಆಫೀಸರ್ಸ್ ಇದ್ದಾರೆ. ದೇ ವಿಲ್ ಟೇಕ್ ಕೇರ್ ಆಫ್ ದೋಸ್ ಥಿಂಗ್ಸ್. ಒಬ್ಬ ಆಸ್ಪಿರೆಂಟ್ ಆಗಿ ನಿಮ್ ಕೆಲಸ ಏನು? ಕೂತ್ಕೊಂಡು ಓದೋದಷ್ಟೇ, ಆಯ್ತಾ? ಅದನ್ನ ಮಾಡಿ. ನೀವು ಸೆಲ್ಫ್ ಸ್ಟಡಿ ಆದ್ರೂ ಮಾಡಿ, ಅಕಾಡೆಮಿಗಾದ್ರೂ ಹೋಗಿ ಕ್ಲಾಸ್ ಕೇಳಿ, ಅಥವಾ ಅಕಾಡೆಮಿಗೆ ಟೆಸ್ಟ್ ಸೀರೀಸ್ ಆದ್ರೂ ಬರೆಯಕ್ ಹೋಗಿ ಅಂತ ನಾನು ರೆಕಮೆಂಡ್ ಮಾಡ್ತೀನಿ. ಬಿಕಾಸ್ ಮನೇಲಿ ಕೂತ್ಕೊಂಡು ನಾವು ಎಕ್ಸಾಮ್ ಬರೆಯಲ್ಲ. ಮನೇಲಿ ಕೂತ್ಕೊಂಡು ನಾವು ಏನೋ ಮೇನ್ಸ್ ಆಗ್ಲಿ ಪ್ರಿಲಿಮ್ಸ್ ಆಗ್ಲಿ ಬರೆಯೋದಿಲ್ಲ. ಒಂದು ಅಕಾಡೆಮಿ, ನಿಮಗೆ ಯಾವ ಅಕಾಡೆಮಿ ಕಂಫರ್ಟೇಬಲ್ ಅನ್ಸುತ್ತೋ ಆ ತರ ಒಂದು ಅಕಾಡೆಮಿಗೆ ಹೋಗಿ ಕೂತ್ಕೊಂಡು ಬರ್ದಾಗ ನಿಮ್ಗಲ್ಲಿ ಕ್ಲಾಸ್ ರೂಮ್ ಎನ್ವಿರಾನ್ಮೆಂಟ್ ಇರುತ್ತೆ. ಕಾಂಪಿಟೇಷನ್ ಯಾವ ರೀತಿ ಇದೆ ಅನ್ನೋದು ಗೊತ್ತಾಗುತ್ತೆ. ನಿಮ್ ಫ್ರೆಂಡ್ಸ್, ನಿಮ್ ಪಿಯರ್ಸ್ ಅವರೆಲ್ಲ ಯಾವ ಲೆವೆಲ್ಗೆ ಅವರು ಪ್ರಿಪೇರ್ ಆಗಿದ್ದಾರೆ ಅನ್ನೋದನ್ನ ಗೊತ್ತಾಗುತ್ತೆ. ಬಿಕಾಸ್ ಸ್ಟೇಯಿಂಗ್ ಇನ್ ದ ಕಾಂಪಿಟೇಷನ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಅಲ್ವಾ. ಇಟ್ಸ್ ಅ ಕಾಂಪಿಟೇಟಿವ್ ಎಕ್ಸಾಮ್. ಸೊ ಅಟ್ಲೀಸ್ಟ್ ಟೆಸ್ಟ್ ಸೀರೀಸ್ ಬರೆಯೋದಕ್ಕೆ ಯಾವ್ದಾದ್ರು ಒಂದು ಒಳ್ಳೆ ಅಕಾಡೆಮಿಲಿ ಎನ್ರೋಲ್ ಮಾಡ್ಕೊಳ್ಳಿ. NCGನೂ ತುಂಬಾ ಒಳ್ಳೆ ಅಕಾಡೆಮಿ, ಕನ್ನಡ ಇಂಗ್ಲಿಷ್ ಎರಡರಲ್ಲೂ ಅವರು ತುಂಬಾ ಒಳ್ಳೆ ಒಂದು ಮಾರ್ಗದರ್ಶನ ಕೊಡ್ತಾರೆ. ಸೊ ಎನ್ರೋಲ್ ಫಾರ್ ಒನ್ ಅಕಾಡೆಮಿ ಅಂಡ್ ಟೆಸ್ಟ್ ಸೀರೀಸ್ ನ ಬರೆಯಕ್ ಶುರು ಮಾಡಿ. ಅದ್ ಬರಿತಾ ನಿಮ್ಗೆ ಕಾನ್ಫಿಡೆನ್ಸ್ ಬರ್ತಾ ಹೋಗುತ್ತೆ. ಹೌದು, ಫಸ್ಟ್ ಟೆಸ್ಟ್ ಅಲ್ಲಿ ಕಡಿಮೆ ಮಾರ್ಕ್ಸ್ ಬರುತ್ತೆ, ಸೆಕೆಂಡ್ ಟೆಸ್ಟ್ ಅಲ್ಲಿ ಕಮ್ಮಿ ಮಾರ್ಕ್ಸ್, ಥರ್ಡ್ ಟೆಸ್ಟ್ ಅಲ್ಲಿ ಕಮ್ಮಿ ಮಾರ್ಕ್ಸ್. ಬಟ್ ಐ ಬೆಟ್ ಯು, ನೀವು ಆ ಫಸ್ಟ್ 2, 3, 4 ಟೆಸ್ಟ್ ಅಲ್ಲಿ ಏನ್ ಕಡಿಮೆ ಬಂದಿದೆ, ನಿಮ್ಗೆ ಏನ್ ಫೀಡ್ಬ್ಯಾಕ್ ಸಿಕ್ಕಿದೆ, ಅದನ್ನೆಲ್ಲ ನೀವು ವರ್ಕ್ ಮಾಡ್ತಾ ಹೋದ್ರೆ ನಿಮ್ ನ್ಯಾಚುರಲಿ 5th, 6th ಟೆಸ್ಟ್ ಆನ್ವರ್ಡ್ಸ್ ನಿಮ್ ಸ್ಕೋರ್ಸ್ ಡೆಫಿನೆಟ್ಲಿ ಇಂಪ್ರೂವ್ ಆಗುತ್ತೆ. ಒಂದ್ಸಲ ಸ್ಕೋರ್ಸ್ ಇಂಪ್ರೂವ್ ಆಯ್ತು, ಇಟ್ ಇಸ್ ಲೈಕ್ ಪ್ಲೇಟ್ಲೆಟ್ಸ್. ಈಗ ಡೆಂಗ್ಯೂ ಬಂದಾಗ ಪ್ಲೇಟ್ಲೆಟ್ ಬೀಳ್ತಾನೇ ಇರುತ್ತೆ. ಬಟ್ 1 ಪಾಯಿಂಟ್ ಅಲ್ಲಿ ಪ್ಲೇಟ್ಲೆಟ್ ಇನ್ಕ್ರೀಸ್ ಆಗಕ್ ಶುರು ಆಗತ್ತಲ್ಲ, ಮತ್ತೆ ಪ್ಲೇಟ್ಲೆಟ್ ಡಿಕ್ರೀಸ್ ಆಗಲ್ಲ ಅಲ್ವಾ. ಇದು ಹಂಗೇನೆ, ಒಂದ್ಸಲ ನಿಮ್ದು ಮಾರ್ಕ್ಸ್ ಇನ್ಕ್ರೀಸ್ ಆಯ್ತು ಅಂತಂದ್ರೆ ಅಲ್ಲಿಂದ ನಿಮ್ಗೆ ಕಾನ್ಫಿಡೆನ್ಸ್ ಬರುತ್ತೆ. ನಥಿಂಗ್ ಕ್ಯಾನ್ ಸ್ಟಾಪ್ ಯು, ನೋ ಬಡಿ ಕ್ಯಾನ್ ಸ್ಟಾಪ್ ಯು. ಸಿ, ದಿಸ್ ಇಸ್ ಯುವರ್ ಫೈಟ್, ಯುವರ್ ಬ್ಯಾಟಲ್. ನೀವೊಬ್ರೇ ಮಾಡ್ಬೇಕು ಇದನ್ನ. ಮೆಂಟರ್ಸ್, ಫ್ಯಾಮಿಲಿ, ಸ್ಪೌಸ್, ಫ್ರೆಂಡ್ಸ್, ರಿಲೇಟಿವ್ಸ್ ಯಾರು, ದೇ ಕ್ಯಾನ್ ಓನ್ಲಿ ಮಾರಲಿ, ಎಮೋಷನಲಿ ಸಪೋರ್ಟ್ ಯು. ಬಟ್ ಪ್ರಾಕ್ಟಿಕಲಿ ವರ್ಕ್ ಮಾಡ್ಬೇಕಾಗಿರೋರು ನೀವೊಬ್ರೇ ಅಲ್ವಾ. ಸೊ ಪ್ಲೀಸ್ ಸ್ಟಾರ್ಟ್ ಸ್ಟಡಿಂಗ್. ಇವಾಗ ಒಂದು ಟೆಂಟೇಟಿವ್ ಡೇಟ್ ಬಿಟ್ಟಿದ್ದಾರೆ, ಒಂದು ನೋಟಿಫಿಕೇಶನ್ ಯಾವತ್ತಾಗತ್ತೆ, ಪ್ರಿಲಿಮ್ಸ್ ಇಂಥ ದಿನ ಆಗತ್ತೆ ಅಂತ ಹೇಳ್ತಿದ್ದಾರೆ ಅಂದ್ರೆ ಡೆಫಿನೆಟ್ಲಿ ಎಕ್ಸಾಮ್ ಕಂಡಕ್ಟ್ ಆಗೇ ಆಗತ್ತೆ ಅಲ್ವಾ. ನಾಳೆ ದಿನ ನವೆಂಬರ್ ಬಂದಾಗ ಅಥವಾ ಡಿಸೆಂಬರ್ ಬಂದಾಗ, ವಾಟ್ ಇಫ್ ಯು ಆರ್ ಸ್ಟಿಲ್ ಅನ್ಪ್ರಿಪೇರ್ಡ್, ಯು ಆರ್ ಸ್ಟಿಲ್ ಸ್ಪೆಕ್ಯುಲೇಟಿಂಗ್ ಅಂಡ್ ಯು ಹವ್ ವೇಸ್ಟೆಡ್ ಆಲ್ ದೀಸ್ ಮಂತ್ಸ್. 6 to 8 months ಆಫ್ ಪ್ರಿಪರೇಷನ್, 6 to 8 months ಆಫ್ ಡೆಡಿಕೇಶನ್ ನೀವು ತೋರಿಸ್ಬಿಟ್ರೆ ನಿಮ್ ಪ್ರಿಲಿಮ್ಸ್ ಪ್ಲಸ್ ಮೇನ್ಸ್ ಪ್ರಿಪರೇಷನ್ ಆಗ್ಬಿಡುತ್ತೆ. ಅಂಡ್ ಆಸ್ ಐ ಆಲ್ವೇಸ್ ಟೆಲ್ ಯು, ಐ ಹ್ಯಾವ್ ಆಲ್ವೇಸ್ ಟೋಲ್ಡ್ ಯು ಇನ್ ಮೈ ಪ್ರೀವಿಯಸ್ ವಿಡಿಯೋಸ್ ಆಲ್ಸೋ, ಬರೀ ಪ್ರಿಲಿಮ್ಸ್ಗೆ ಅಂತ ಪ್ರಿಪೇರ್ ಆಗಬೇಡಿ. ಪ್ರಿಲಿಮ್ಸ್ ಪ್ಲಸ್ ಮೇನ್ಸ್ ಇಂಟಿಗ್ರೇಟೆಡ್ ಅಪ್ರೋಚ್ ಅಲ್ಲೇ ಪ್ರಿಪೇರ್ ಆಗ್ತಾ ಹೋಗಿ. ದಟ್ ಇಸ್ ಗೋಯಿಂಗ್ ಟು ಹೆಲ್ಪ್ ಯು. ಸಬ್ಜೆಕ್ಟ್ ಪ್ರಿಯಾರಿಟೀಸ್ ನಿಮ್ಗೆ ಹೆಂಗ್ ಗೊತ್ತಾಗುತ್ತೆ? ಇವಾಗ ಎಷ್ಟೋ ಜನ ಸ್ಟೂಡೆಂಟ್ಸ್ ಕೇಳ್ತಾರೆ, ಮೇಡಮ್ ಯಾವ ಸಬ್ಜೆಕ್ಟ್ಗೆ ಜಾಸ್ತಿ ಪ್ರಿಯಾರಿಟಿ ಕೊಡಬೇಕು ಅಂತ. ಸಿ, ಆ ಪ್ರಿಯಾರಿಟಿ ನಾವು ಒಂದು ಐಡಿಯಾ ಕೊಡ್ಬೋದಷ್ಟೇ.
ಪ್ರೀವಿಯಸ್ ಇಯರ್ ಪೇಪರ್ಸ್ ನ ಅಬ್ಸರ್ವ್ ಮಾಡಿದಾಗ ಒಂದು ಟ್ರೆಂಡ್ ಇರುತ್ತೆ. ಈಗ ಒಂದೊಂದ್ಸಲ ಒಂದ್ ವರ್ಷ ಹಿಸ್ಟ್ರಿನಲ್ಲಿ 20+ ಕ್ವಶನ್ಸ್ ಇತ್ತು, ಇನ್ನೊಂದು ವರ್ಷ 12 ಕ್ವಶನ್ ಇತ್ತು. ಸೊ ಈ ತರ ಟ್ರೆಂಡ್ ಮೇಲೆ ಕೆಳಗೆ ಆದಾಗ ನೀವು ಯಾವ್ದನ್ನ ಪ್ರಿಯಾರಿಟಿ ಕೊಡ್ತೀರಾ? ನನ್ನ ಪ್ರಕಾರ ಪ್ರಿಯಾರಿಟಿ ಅನ್ನೋಕ್ಕಿಂತ ಟೂ ಕ್ಯಾಟಗರೀಸ್. ಒಂದು ನಿಮ್ ಫೇವ್ರೆಟ್ ಸಬ್ಜೆಕ್ಟ್ ಇರುತ್ತೆ, ಇನ್ನೊಂದು ನಾಟ್ ಸೋ ಫೇವ್ರೆಟ್ ಸಬ್ಜೆಕ್ಟ್ ಇರುತ್ತೆ. ನಾನು ಯಾವ ರೀತಿ ರೆಡಿ ಆಗ್ತಿದ್ದೆ ಅಂದ್ರೆ, ನನ್ನ ಫೇವ್ರೇಟ್ ಸಬ್ಜೆಕ್ಟ್ಸ್ ಏನಿದೆ ಅದನ್ನ ನಾನು ತುಂಬಾ ಸ್ಟ್ರಾಂಗ್ ಮಾಡ್ಕೊಂತ ಇದ್ದೆ. ಬಿಕಾಸ್ ಡೆಫಿನೆಟ್ಲಿ ಫೇವ್ರೇಟ್ ಸಬ್ಜೆಕ್ಟ್ ಓದೋದಕ್ಕೆ ನಮಗೆ ಬೇಜಾರಾಗಲ್ಲ, ಬೋರ್ಡಮ್ ಇರಲ್ಲ, ತುಂಬಾ ಇನ್ಸ್ಪೈರ್ಡ್ ಆಗಿರ್ತೀವಿ, ತುಂಬಾ ಮೋಟಿವೇಟೆಡ್ ಆಗಿರ್ತೀವಿ. ಅಂಡ್ ಆ ಫೇವ್ರೇಟ್ ಸಬ್ಜೆಕ್ಟ್ಸ್ ಅಲ್ಲಿ ನಮಗೆ ಮಾರ್ಕ್ಸ್ ಚೆನ್ನಾಗೇ ಬರ್ತಾ ಇರುತ್ತೆ, ಯಾಕಂದ್ರೆ ನಾವು ಚೆನ್ನಾಗಿ ಓದ್ತಾ ಇರ್ತೀವಿ, ಫೇವ್ರೇಟ್ ಸಬ್ಜೆಕ್ಟ್ ಅಲ್ವಾ. ಸೊ ನಾಟ್ ಸೋ ಫೇವ್ರೇಟ್ ಸಬ್ಜೆಕ್ಟ್ ಏನಿದೆ ಅಂದ್ರೆ, ದಿಸ್ ಯು ಶುಡ್ ಬಿ ಸ್ಟ್ರಾಂಗೆಸ್ಟ್. ಈ ನಾಟ್ ಸೋ ಫೇವ್ರೇಟ್ ಸಬ್ಜೆಕ್ಟ್ ನ ಅಟ್ಲೀಸ್ಟ್ ಸ್ಟ್ರಾಂಗ್ ಮಾಡ್ಕೊಳ್ಳಿ. ಎಲ್ಲರಿಗೂ ಇದ್ದೇ ಇರುತ್ತೆ, ಒಂದ್ 2-3 ಫೇವ್ರೇಟ್ ಸಬ್ಜೆಕ್ಟ್ ಇರುತ್ತೆ, ಒಂದ್ 2-3 ನಾಟ್ ಸೋ ಫೇವ್ರೇಟ್ ಸಬ್ಜೆಕ್ಟ್ ಇರುತ್ತೆ. ಎರಡನ್ನೂ ಓದ್ಲೇಬೇಕು, ಎರಡಕ್ಕೂ ಪ್ರಿಪೇರ್ ಆಗ್ಲೇಬೇಕು. ಸೊ ನಿಮ್ದು ಸ್ಟ್ರೆಂತ್ ಏನಿದೆ, ನಿಮ್ ಫೇವ್ರೇಟ್ ಸಬ್ಜೆಕ್ಟ್ ಏನಿದೆ ಅದನ್ನ ತುಂಬಾ ಸ್ಟ್ರಾಂಗ್ ಮಾಡ್ಕೊಳ್ಳಿ. ನಾಟ್ ಸೋ ಫೇವ್ರೇಟ್ ಸಬ್ಜೆಕ್ಟ್ ನ ಅಟ್ಲೀಸ್ಟ್ ಒಂದ್ ತಕ್ಕ ಮಟ್ಟಕ್ಕೆ ಎಕ್ಸಾಮ್ ಅಲ್ಲಿ ಮ್ಯಾನೇಜ್ ಮಾಡೋಷ್ಟಕ್ಕಾದ್ರೂ ಮಾಡ್ಕೊಳ್ಳಿ ಅಂತ ನಾನು ಹೇಳ್ತೀನಿ. ಅಂಡ್ ನ್ಯಾಚುರಲಿ ಈಗ ಎಕಾಲಜಿ, ಎನ್ವಿರಾನ್ಮೆಂಟ್, ಪಾಲಿಟಿ, ಕರೆಂಟ್ ಅಫೇರ್ಸ್ ಎಲ್ಲ ಹೈ ಪ್ರಯಾರಿಟಿ ಸಬ್ಜೆಕ್ಟ್ಸ್ ಅಲ್ವಾ. ಆ ರೀತಿ ನೀವು ಓದಿದಾಗ ಎಕಾಲಜಿ, ಎನ್ವಿರಾನ್ಮೆಂಟ್, ಪಾಲಿಟಿ ಅಂಡ್ ಸೈನ್ಸ್ ಅಂಡ್ ಟೆಕ್ನಾಲಜಿ, ಹಿಸ್ಟ್ರಿ ಅವೆಲ್ಲ ಪ್ರಿಲಿಮ್ಸ್ಗೂ ಇರುತ್ತೆ, ಮೇನ್ಸ್ಗೂ ಇರುತ್ತೆ. ಸೊ ಪ್ಲೀಸ್ ಡೋಂಟ್ ಸಪರೇಟ್ ಯುವರ್ ಪ್ರಿಪ್ರೇಷನ್. ಪ್ರಿಲಿಮ್ಸ್ ಪ್ರಿಪ್ರೇಷನ್, ಮೇನ್ಸ್ ಪ್ರಿಪ್ರೇಷನ್ ಅದು ಯಾವುದು ವರ್ಕ್ ಆಗೋದಿಲ್ಲ. ನೀವು ಮೇನ್ಸ್ ಪ್ರಿಪ್ರೇಷನ್ ಹೋದವಾಗ ಡೆಪ್ತ್ ಅಲ್ಲಿ ಓದ್ತೀರಾ, ಇನ್ ಡೆಪ್ತ್ ಅನಾಲಿಸಿಸ್ ಮಾಡ್ತೀರಾ, ಅವಾಗ ನಿಮ್ಗೆ ಸಬ್ಜೆಕ್ಟ್ ಅಥವಾ ಕಂಟೆಂಟ್ ಅಥವಾ ಕಾನ್ಸೆಪ್ಟ್ ತುಂಬಾ ಚೆನ್ನಾಗಿ ಅರ್ಥ ಆಗುತ್ತೆ. ದಟ್ ಇಸ್ ಡೆಫಿನೆಟ್ಲಿ ಗೋಯಿಂಗ್ ಟು ಹೆಲ್ಪ್ ಯು ಟು ಅಡ್ರೆಸ್ ದ ಕ್ವೆಶನ್ಸ್ ಇನ್ ದ ಪ್ರಿಲಿಮಿನರಿ ಎಕ್ಸಾಮ್. ಸೊ ಈ ರೀತಿ ಪ್ರಿಲಿಮ್ಸ್ ಪ್ಲಸ್ ಮೇನ್ಸ್ ಇಂಟಿಗ್ರೇಟೆಡ್ ಅಪ್ರೋಚ್ ಮಾಡ್ಕೊಂಡು ಹೋಗಿ. ಐ ನೋ ದ ಸಿಚುಯೇಷನ್ ಔಟ್ಸೈಡ್ ಇಸ್ ವೆರಿ ಡಿಸ್ಟರ್ಬಿಂಗ್, ಇಟ್ಸ್ ವೆರಿ ಡಿಮೋಟಿವೇಟಿಂಗ್, ಡಿಮಾರಲೈಸಿಂಗ್, ಬಟ್ ಈಸ್ ದೇರ್ ಎನಿಥಿಂಗ್ ವಿಚ್ ಯು ಆಲ್ ಕ್ಯಾನ್ ಡೂ ಆರ್ ವಿಚ್ ಐ ಕ್ಯಾನ್ ಡೂ? ನೋ, ನಮ್ಮ ಕೈಲಿ ಯಾರ ಕೈಲೂ ಏನು ಮಾಡೋಕ್ಕಾಗಲ್ಲ. ಟೈಮ್ ಇಸ್ ದ ಬೆಸ್ಟ್ ಆನ್ಸರ್. ಟೈಮ್ ವಿಲ್ ಆನ್ಸರ್ ಎವ್ರಿಥಿಂಗ್. ಬಟ್ ಆಸ್ ಆಫ್ ನೌ ನಿಮ್ಮ ಹತ್ರ ಇರೋದು ಮೋಸ್ಟ್ ಪ್ರಿಷಿಯಸ್ ಟೈಮ್. ಓಕೆ, ಪ್ಲೀಸ್ ಡೋಂಟ್ ವೇಸ್ಟ್ ಯುವರ್ ಯೂತ್, ಯುವರ್ ಎನರ್ಜಿ, ಯುವರ್ ಟೈಮ್, your productive years in thinking, speculating, gossiping about things. Start studying. Start studying ಅಂದಾಗ ಬುಕ್ ಎತ್ಕೊಂಡು ಓದೋದಲ್ಲ, ಫಸ್ಟು ಪ್ರೀವಿಯಸ್ ಇಯರ್ ಪೇಪರ್ಸ್ನ ಅನಲೈಸ್ ಮಾಡಿ. ನೀವು ವೆಟರನ್ಸ್ ಇದ್ದೀರಾ ಅಂದ್ರೆ ಎಲ್ಲಿ ನಿಮ್ಗೆ ಮಿಸ್ ಆಗ್ತಾ ಇದೆ, ಎಲ್ಲಿ ನಿಮ್ಗೆ ಅದು ಡಿಫಿಕಲ್ಟಿ ಆಗ್ತಾ ಇದೆ, ಹರ್ಡಲ್ ಆಗ್ತಾ ಇದೆ ಅನ್ನೋದನ್ನ ಐಡೆಂಟಿಫೈ ಮಾಡಿ ಅದನ್ನ ಅಡ್ರೆಸ್ ಮಾಡ್ಕೊಳ್ಳಿ. ಫ್ರೆಷರ್ಸ್ ಇರೋರು ಪ್ಲೀಸ್ ಟೇಕ್ ಸಮ್ ಗೈಡೆನ್ಸ್ ಇಫ್ ಯು ಆರ್ ಇಂಟ್ರೆಸ್ಟೆಡ್. ಅಥವಾ ಸೆಲ್ಫ್ ಸ್ಟಡಿನೇ ಮಾಡಿದ್ರು ಅಟ್ಲೀಸ್ಟ್ ಟೆಸ್ಟ್ ಸೀರೀಸ್ನ ಯಾವುದಾದ್ರೂ ಒಂದು ಒಳ್ಳೆ ಅಕಾಡೆಮಿಲಿ ಬರೀರಿ ಅಂತ ಹೇಳ್ತಾ ಈ ಒಂದು ಡಿಸ್ಕಷನ್ ನಾನು ಮುಗಿಸ್ತೀನಿ. ಆಲ್ ದಿ ವೆರಿ ಬೆಸ್ಟ್ ಟು ಯು ಆಲ್. ವಿಲ್ ಕೀಪ್ ಮೀಟಿಂಗ್ ಅಗೇನ್ ಅಂಡ್ ಅಗೇನ್. ಐ ಹೋಪ್ ದಿಸ್ ಡಿಸ್ಕಷನ್ ವಿಲ್ ಬಿ ಆಫ್ ಗ್ರೇಟ್ ಹೆಲ್ಪ್ ಟು ಯು. ಥ್ಯಾಂಕ್ ಯು ಆಲ್. ಗಾಡ್ ಬ್ಲೆಸ್ ಯು.